ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಲ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವುದು ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜನವರಿ 26 ಭಾನುವಾರದಿಂದ ಫೆಬ್ರವರಿ 1 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜನವರಿ 26 ಭಾನುವಾರ, ಆ ದಿನ ಪೌಷ್ಯ ಮಾಸದ ಬಹುಳ ದ್ವಾದಶಿ ತಿಥಿ, ಮೂಲಾ ನಕ್ಷತ್ರ, ವ್ಯಾಘಾತ ಯೋಗ, ತೈತಿಲ ಕರ್ಣ ಇರುವಂಥ ದಿನ ಆಗಿರುತ್ತೆ. ಈ ದಿನ ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತದೆ. ಉತ್ತಮ ಅಂದರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ಗಳು, ಕೊಡುಕೊಳ್ಳುವಿಕೆ, ವ್ಯವಹಾರ, ಭೇಟಿಯಾಗುವಂಥದ್ದು ಇತ್ಯಾದಿ ಉತ್ತಮವಾದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ. ದ್ವಾದಶಿ ತಿಥಿ, ವ್ಯಾಘಾತ ಯೋಗ, ತೈತಿಲ ಕರ್ಣ. ಹಾಗೆ ಇವತ್ತು ಒಂದು ಮಹತ್ವವಾದ ದಿನ, ಜನವರಿ 26 ನಮ್ಮ ದೇಶದ ಇತಿಹಾಸದಲ್ಲೇ ಮಹತ್ವವಾದ ದಿನ. ಭಾರತದ ಗಣರಾಜ್ಯೋತ್ಸವ ಜರುಗುತ್ತದೆ. ರಿಪಬ್ಲಿಕ್ ಡೇ ಅಂತ ಹೇಳ್ತೇವೆ. ಅದು ನಮ್ಮ ದೇಶವು ಗಣರಾಜ್ಯವಾಗಿ ಘೋಷಿತವಾದಂಥ ದಿನವಾಗಿರುತ್ತೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ಗಣರಾಜ್ಯೋತ್ಸವದ ಈ ಅಂಗದಲ್ಲಿ ನಾವೆಲ್ಲರೂ ನಮ್ಮ ಒಂದು ದೇಶಕ್ಕೆ ಬದ್ಧತೆಯನ್ನು, ರಾಷ್ಟ್ರಭಕ್ತಿಯನ್ನು, ಜೊತೆಗೆ ಭಾರತಾಂಬೆಗೆ ನಮ್ಮ ನಮನವನ್ನು ಸಲ್ಲಿಸುವಂಥದ್ದು, ಜೊತೆಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಏಳಿಗೆಯಾಗಿ ತಮ್ಮ ಒಂದು ತನು, ಮನ, ಧನ ಹಾಗೂ ಪ್ರಾಣವನ್ನು ತ್ಯಾಗ ಮಾಡಿದಂತಹ ಹಲವಾರು ಸ್ವಾತಂತ್ರ್ಯ ಸೇನಾನಿಗಳಿಗೂ, ಆ ಬಳಿಕ ಬೆಳೆದ ವಿವಿಧ ಸಮಾಜ ಸುಧಾರಕರಿಗೂ, ದೇಶ ಸೇವಕರಿಗೂ, ಸೈನಿಕರಿಗೂ ವರೆಗೂ ನಾವು ಇದನ್ನ ಒಂದು ನಮನವನ್ನು ಸಲ್ಲಿಸುವಂಥ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅಂತಹ ಒಂದು ಉತ್ತಮವಾದ ದಿನ ಗಣರಾಜ್ಯೋತ್ಸವ ದಿನ ಆಗಿರುತ್ತೆ. ಇನ್ನು 27ನೇ ತಾರೀಕು ಸೋಮವಾರ, ಬಹುಶಃ ಬಹುಳ ತ್ರಯೋದಶಿ ತಿಥಿ. ಈ ದಿನ ಸೋಮ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ತ್ರಯೋದಶಿ ತಿಥಿ ಸಾಯಂಕಾಲದವರೆಗೂ ವ್ಯಾಪಿನಿಯಾಗಿದ್ದು, ಈ ದಿನ ಅಲ್ಲಿ ಸೋಮವಾರ ಪ್ರದೋಷ ಬಂದಿರೋ ಕಾರಣ ಇದನ್ನು ಸೋಮ ಪ್ರದೋಷವೆಂದು ಕರೆಯುತ್ತಾರೆ. ವಿಶೇಷವಾಗಿ ಸೋಮ ಪ್ರದೋಷವು ಶಿವನ ಆಲಯಗಳ ಸಂದರ್ಶನ, ಶಿವಾಲಯಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ಸಲ್ಲಿಸುವಂಥದ್ದು, ಅಭಿಷೇಕ ಅರ್ಚನೆಗಳನ್ನು, ಬಿಲ್ವಾರ್ಚನೆಗಳನ್ನು, ಅಷ್ಟೋತ್ತರ ಅರ್ಚನೆ ಇತ್ಯಾದಿಗಳನ್ನು ಶಿವಾಲಯಗಳಲ್ಲಿ ಮಾಡಲಿಕ್ಕೆ, ಸಾಯಂಕಾಲದ ಪ್ರದೋಷ ಕಾಲದಲ್ಲಿ ಪ್ರದೋಷ ಪೂಜೆಯನ್ನು ಮಾಡಲಿಕ್ಕೆ, ಇವೆಲ್ಲ ಮಾಡೋದ್ರಿಂದ ಸಕಲ ದೋಷಗಳು ನಿವಾರಣೆಗೆ, ಇಷ್ಟಾರ್ಥಗಳು, ವಿಜಯವು, ಯಶವು ಸಿದ್ಧಿಯಾಗುವಂಥ ಶುಭ ದಿನ ಆಗಿರುತ್ತೆ ಸೋಮ ಪ್ರದೋಷ ದಿನ. ಈ ದಿನ ವಿಶೇಷವಾಗಿ ಶಿವಾಲಯಗಳ ಸಂದರ್ಶನ, ಶಿವಭಕ್ತಿ, ಜೊತೆಗೆ ಶಿವಪೂಜನೆ ಅಥವಾ ಯಾವುದೇ ದೇವಾಲಯ, ತೀರ್ಥಕ್ಷೇತ್ರಗಳ ಸಂದರ್ಶನಕ್ಕೆ ಬಹಳ ಉತ್ತಮ ದಿನ ಆಗಿರುತ್ತೆ. ಅದರ ಹೊರತು ಯಾವುದೇ ರೀತಿಯ ನಮ್ಮ ಒಂದು ವ್ಯಾವಹಾರಿಕ ಕೆಲಸ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮ ದಿನ ಆಗಿರೋದಿಲ್ಲ. ಇನ್ನು 28ನೇ ತಾರೀಕು ಮಂಗಳವಾರ, ಈ ದಿನ ಪೌಷ ಬಹುಳ ಚತುರ್ದಶಿ, ಜೊತೆಗೆ ಪೂರ್ವಾಷಾಢ ನಕ್ಷತ್ರ, ವಜ್ರಯೋಗ, ಭದ್ರಕರ್ಣ ಇರುವಂಥದ್ದು. ಈ ದಿನ ಮಾಸ ಶಿವರಾತ್ರಿ ಎಂಬ ಆಚರಣೆ ಮಾಡ್ತಾರೆ. ಪ್ರತಿ ತಿಂಗಳ ಬಹುಳ ಅಥವಾ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಎಂದು ಕರೆಯುತ್ತಾರೆ. ಹಾಗಾಗಿ ಇಂದು ಆ ಮಾಸ ಶಿವರಾತ್ರಿ ಆಚರಣೆ. ಇದನ್ನು ಹಾಗೆಯೇ ವಿಶೇಷವಾಗಿ ಶಿವಾಲಯಗಳ ಸಂದರ್ಶನ, ಶಿವನ ಭಕ್ತಿ, ಶಿವನ ಆರಾಧನೆ, ಶಿವನ ಅನುಷ್ಠಾನ, ಜಪ ತಪಾದಿಗಳನ್ನು ಮಾಡುವುದು ಇತ್ಯಾದಿಗಳಿಗೆ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. ಇನ್ನು ಈ ದಿನ ಒಂದು ಖಗೋಳದ ಘಟನೆ ಜರುಗುತ್ತೆ. ವಿಶೇಷವಾಗಿ ಇಲ್ಲಿ ಶುಕ್ರನ ಪರಿವರ್ತನೆ ಆಗುವಂಥದ್ದು ಅಪರೂಪದಲ್ಲಿ ಜರುಗುವಂಥ ಘಟನೆ. ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನರಾಶಿಯನ್ನು ಪ್ರವೇಶ ಮಾಡುತ್ತದೋ, ಅದಕ್ಕಿಂತ ಅಪೂರ್ವವಾಗಿ ಇಂದು ಪ್ರವೇಶ ಮಾಡಿದ ಶುಕ್ರನು ಮುಂದೆ ನಿರಂತರವಾಗಿ 4 ತಿಂಗಳವರೆಗೂ ಅಲ್ಲಿ ಮೀನದಲ್ಲಿರುವಂಥ ಘಟನೆ ಜರುಗುತ್ತೆ. ಯಾಕಂದರೆ ಶುಕ್ರನು ಯಾವಾಗಲೂ ಪ್ರತಿ ತಿಂಗಳಿಗೊಮ್ಮೆ ಒಂದು ತನ್ನ ರಾಶಿಯನ್ನು ಬದಲಿಸುವಂಥ ಒಂದು ವಾಡಿಕೆ ಇರುತ್ತೆ. ಆದರೆ ಈ ಬಾರಿ ಆತನು ಮೀನದಲ್ಲಿ 4 ತಿಂಗಳು ಇರ್ತಾನೆ. ಅಂದರೆ ಆರಂಭದಲ್ಲಿ 1 ತಿಂಗಳು ಆತನಿಗೆ ರುಜುಗತಿಯು, ಆ ಬಳಿಕ ಸ್ವಲ್ಪ ಕಾಲ ವಕ್ರಗತಿಯು, ಆ ಬಳಿಕ ಮತ್ತೆ ರುಜುಗತಿ ಅಲ್ಲಿ ಮೀನದಲ್ಲೇ ಬರುತ್ತೆ. ಹಾಗಾಗಿ ದೀರ್ಘಾವಧಿಯ ಒಂದು ವಾಸ, ಆತನ ಒಂದು ಮೀನ ರಾಶಿಯ ಪರಿವರ್ತನೆ ಇಂದಿನಿಂದ 28 ಮಂಗಳವಾರದಿಂದ ಆರಂಭ ಆಗುತ್ತೆ. ಶುಕ್ರನ ಮೀನ ಪರಿವರ್ತನೆಯ ಪ್ರತ್ಯೇಕ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಹಲವರು ಅದನ್ನು ವೀಕ್ಷಿಸಿದ್ದೀರಾ. ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ, ಶುಕ್ರನ ಈ ಒಂದು ರುಜುಗತಿಯ ಒಂದು ಮೀನ ರಾಶಿಯ ಉಚ್ಚ ಸ್ಥಾನದ ಪ್ರವೇಶವನ್ನು ಗಮನಿಸಿಕೊಳ್ಳಿ. ಅಲ್ಲಿ ನಿಮ್ಮ ರಾಶಿಗಳಿಗೆ ಅನುವಾದ ಫಲವನ್ನು ನೀವು ಗಮನಿಸಿಕೊಂಡು ಶುಕ್ರನಿಂದ ಆಗುವಂಥ ಯಾವುದೇ ರೀತಿಯ ಉತ್ತಮ ಫಲಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೋದಾಗಿದೆ. ಇನ್ನು ಆ ಬಳಿಕ 29ನೇ ತಾರೀಕು ಬುಧವಾರ, ಈ ದಿನ ಪೌಷ ಮಾಸದ ಅಮಾವಾಸ್ಯೆ. ಇದನ್ನು ಅಮಾವಾಸ್ಯೆ ತಿಥಿ, ಅವರಾತ್ರಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ಅಮಾವಾಸ್ಯೆಯನ್ನು ಅವರಾತ್ರಿ ಅಮಾವಾಸ್ಯೆ ಅಂದರೆ ಶಿವರಾತ್ರಿಗೆ ಮುಂದೆ ಬರುವಂಥ ಅಮಾವಾಸ್ಯೆಯನ್ನು ನಾವು ಅವರಾತ್ರಿ ಅಮಾವಾಸ್ಯೆ ಎಂದು ಕರೆಯುವಂಥ ವಾಡಿಕೆ ಇರುತ್ತೆ. ಈ ದಿನ ಉತ್ತರ ಭಾದ್ರ ನಕ್ಷತ್ರ, ಸಿದ್ಧಿ ಯೋಗ, ಜೊತೆಗೆ ಚತುಷ್ಪಾದ ಕರ್ಣ ಇರುವಂತಹ ದಿನ ಆಗಿರುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನಮ್ಮ ಒಂದು ಕರ್ನಾಟಕದ ಹೆಮ್ಮೆ,
ದಾಸ ವರೇಣ್ಯರು ಕರ್ನಾಟಕ ಸಂಗೀತ ಪಿತಾಮಹ ಎಂದು ಕರೆಯಲ್ಪಡುತ್ತಾ ಪುರಂದರದಾಸರ ಪುಣ್ಯ ದಿನ. ಪುರಂದರದಾಸರು ಈ ದಿನ ಅವರ ಒಂದು ವೈಕುಂಠವಾಸಿಗಳಾದಂತಹ ಒಂದು ಶುಭ ದಿನ ಈ ದಿನ ಆಗಿರುತ್ತೆ. ಪುರಂದರದಾಸರ ಸ್ಮರಣೆಯನ್ನು ಮಾಡುವಂಥದ್ದು. ಅವರು ಈ ದಾರ್ಶನಿಕರಾಗಿಯೂ ಸಂತರಾಗಿಯೂ ಜೊತೆಗೆ ಸಮಾಜದ ಓರುಕೋರಿಗಳನ್ನು ಸಮಾಜದ ಯಾವುದೋ ಕೆಡುಕುಗಳನ್ನು ತಿದ್ದಲು ಹಾಡುಗಳ ಮೂಲಕ ಪದಗಳ ಮೂಲಕ ಜೊತೆಗೆ ಸುಳಾದಿಗಳ ಮೂಲಕ ಅನೇಕ ಒಂದು ರಚನೆಗಳನ್ನು ಮಾಡಿದ್ದಾರೆ. ಜೊತೆಗೆ ಕರ್ನಾಟಕ ಸಂಗೀತಕ್ಕೆ ವಿವಿಧ ರಾಗಬದ್ಧವಾದ ತಾಳಬದ್ಧವಾದ ಒಂದು ಸಂಯೋಜನೆ ಭಕ್ತಿ ಮಾರ್ಗದ ಮೂಲಕ ಒಂದು ಪ್ರವರ್ತನೆ ಮಾಡಿದ್ದಾರೆ. ಅಂತಹ ಒಂದು ದಾಸವರೇಣ್ಯ ಪುರಂದರದಾಸರ ಪುಣ್ಯ ದಿನ ಆಗಿರುತ್ತೆ. ಈ ದಿನ ಪೌಷ ಬಹುಳ ಅಮಾವಾಸ್ಯೆ ತಿಥಿ. ಇನ್ನು ವಿಶೇಷವಾಗಿ ಅಮಾವಾಸ್ಯೆಯಿಂದ ವಿಶೇಷವಾಗಿ ಮಾಡುವಂತಹ ಈ ಶಿವಾಲಯ ದೇವಿಯ ಆಲಯಗಳಲ್ಲಿ ಪೂಜೆಗಳನ್ನು ಪುನಸ್ಕಾರಗಳನ್ನು ಪರಿಹಾರಾದಿಗಳನ್ನು ಮಾಡ್ಬೋದಾಗಿದೆ. ಅಂತಹ ಒಂದು ದಿನ ಆಗಿರುತ್ತೆ. ಯಾವುದೇ ರೀತಿಯ ವ್ಯಾವಹಾರಿಕ ಕೆಲಸ ಕಾರ್ಯಗಳಿಗೆ ಅಷ್ಟು ಉತ್ತಮ ಇರೋದಿಲ್ಲ. ಇನ್ನು ಜನವರಿ 30 ಗುರುವಾರ ಮಾಘ ಮಾಸದ ಆರಂಭ. ಇಂದು ಮಾಘ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ಅಥವಾ ಮಾಘ ಮಾಸದ ಆರಂಭ ಆಗುವಂಥದ್ದು. ಈ ದಿನ ಶ್ರವಣ ನಕ್ಷತ್ರ ಯೋಗಕ್ಕೆ ವ್ಯಾಘಾತ ಯೋಗ ಭವಕರ್ಣ ಇರುವಂಥದ್ದು. ಶ್ರವಣ ನಕ್ಷತ್ರ ವ್ಯಾಘಾತ ಯೋಗ ಭವಕರ್ಣ ಇರುವಂಥ ದಿನ ಆಗಿರುತ್ತೆ. ಮಾಘ ಮಾಸವು ಇಂದಿನಿಂದ ಆರಂಭ ಆಗುತ್ತೆ. ಮಾಘ ಮಾಸವು ಸ್ನಾನಗಳಿಗೆ ಸರ್ವಶ್ರೇಷ್ಠ. ಅಂದರೆ ತೀರ್ಥ ಸ್ನಾನಗಳನ್ನು ಮಾಡಲಿಕ್ಕೆ ಮಾಘ ಮೇಳ ಅಥವಾ ಈಗ ಬೇರೆ ಕುಂಭಮೇಳವು ಆಗಲೇ ಆರಂಭವಾಗಿದ್ದು ಕುಂಭಮೇಳದಲ್ಲಿ ಮಾಘ ಸ್ನಾನವು ಬಹಳ ಸರ್ವಶ್ರೇಷ್ಠವಾಗಿರುತ್ತೆ. ಅದು ನಿನ್ನೆಯ ಅಮಾವಾಸ್ಯೆಗೂ ಜೊತೆಗೆ ಆ ಬಳಿಕ ಬರುವಂಥ ಈ ಉಳಿದ 15 ದಿನಗಳ ಸ್ನಾನವು ಬಹಳಷ್ಟೊಂದು ಮಹತ್ವವನ್ನು ಪಡೆದಿರುತ್ತೆ. ಹಾಗಾಗಿ ಆ ಮಾಘ ಮಾಸದಲ್ಲಿ ತೀರ್ಥಕ್ಷೇತ್ರಗಳ ಸಂದರ್ಶನ ವಿವಿಧ ತೀರ್ಥಕ್ಷೇತ್ರಗಳ ಸ್ನಾನ ಮಾಡೋದು ಇಂದಿನಿಂದ ಮಾಘ ಸ್ನಾನ ಆರಂಭ ಆಗುವಂಥದ್ದು. ಇಲ್ಲಿ ವಿಶೇಷವಾಗಿ ಗುರುವಾರ ಈ ದಿನ ಶ್ರವಣ ನಕ್ಷತ್ರ ಇರುವ ಕಾರಣ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಒಪ್ಪಂದ ಸಹಿ ಅದು ಇನ್ನಿತರ ವ್ಯಾವಹಾರಿಕವಾದ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಜನವರಿ 31 ಶುಕ್ರವಾರ. ಈ ದಿನ ಮಾಘ ಶುಕ್ಲ ಬಿದಿಗೆ ಅಥವಾ ದ್ವಿತೀಯ ತಿಥಿ ಧನಿಷ್ಠ ನಕ್ಷತ್ರ ವರಿಯಾನುಗ ಕೌಲವಕರ್ಣ ಇರುವಂಥ ದಿನ ಆಗಿರುತ್ತೆ. ಈ ದಿನವು ಸಾಮಾನ್ಯವಾಗಿ ವ್ಯಾವಹಾರಿಕವಾದ ಯಾವುದೇ ಸಹಿ ಒಪ್ಪಂದ ಭೇಟಿ ಮಾಡೋದು ಇನ್ನಿತರ ಕೆಲಸ ಕಾರ್ಯಗಳಿಗೆ ಶುಭವಾದ ದಿನ ಆಗಿರುತ್ತೆ. ಇನ್ನು ಈ ದಿನ ವಾಸವಿ ದೇವಿಯ ಅಗ್ನಿ ಪ್ರವೇಶದ ದಿನ ಎಂದು ಆಚರಣೆ ಮಾಡ್ತಾರೆ. ವಾಸವಾಂಬೆ ಅಥವಾ ಈ ಒಂದು ವೈಶ್ಯ ಕುಲದ ಆರಾಧ್ಯ ದೇವತೆಯಾದಂತಹ ಒಂದು ವಾಸವಿ ದೇವಿಯ ಒಂದು ಅಗ್ನಿ ಪ್ರವೇಶದ ದಿನ ಎಂದು ಬರುತ್ತದೆ. ಹಾಗಾಗಿ ಆ ಒಂದು ಆರಾಧನೆಯನ್ನು ಆ ಭಕ್ತಿಯನ್ನು ಈ ದಿನ ಮಾಡುವಂಥ ಪದ್ಧತಿ ಇರುತ್ತೆ. ಶುಕ್ರವಾರವೇ ಬಂದಿರೋ ಕಾರಣ ಅದಕ್ಕೆ ವಿಶೇಷವಾದ ಮಹತ್ವವನ್ನು ಈ ಬಾರಿ ಪಡೆದಿದೆ. ಶುಕ್ರವಾರವು ಯಾವುದೇ ರೀತಿಯ ದೇವಿ ಭಕ್ತಿ ದೇವಿ ಆರಾಧನೆ ದೇವಿಯ ದೇವರುಗಳ ಸಂದರ್ಶನಕ್ಕೂ ಉತ್ತಮವಾದ ದಿನ ಮಾಘ ಮಾಸದಲ್ಲಿ. ಇನ್ನು ಫೆಬ್ರವರಿ 1 ಈ ವಾರದ ಕೊನೆಯ ದಿನ ಫೆಬ್ರವರಿ 1 ಬರುತ್ತೆ. ಫೆಬ್ರವರಿ 1 ಶನಿವಾರದಂದು ವಿಶೇಷವಾಗಿ ಶುಕ್ಲ ತದಿಗೆ ಮಾಘ ಶುಕ್ಲ ತದಿಗೆ ಶತಭಿಷ ನಕ್ಷತ್ರ ಇರುವಂಥ ದಿನ ಆಗಿರುತ್ತೆ. ಅಲ್ಲಿ ಪರಿಗ ಯೋಗ ಗರಜೇಕರಣ ಇರುವಂಥ ದಿನ. ಈ ದಿನ ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತೆ. ಅಂದರೆ ಯಾವುದೇ ರೀತಿಯ ವ್ಯಾವಹಾರಿಕ ಕೊಡುಕೊಳ್ಳುವಿಕೆ ವ್ಯವಹಾರಗಳಿಗೆ ಇನ್ನಿತರ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ ಭೇಟಿ ಮಾಡಲಿಕ್ಕೆಲ್ಲ ಉತ್ತಮವಾದ ದಿನ ಆಗಿರುತ್ತೆ ಈ ಶನಿವಾರದ ದಿನ. ಅಲ್ಲದೆ ಈ ದಿನದಲ್ಲಿ ದಾನ ಧರ್ಮಾದಿಗಳು ಅಶ್ವತ್ಥ ಪ್ರದಕ್ಷಿಣೆ ಅರಳಿ ಮರದ ಪ್ರದಕ್ಷಿಣೆ ಹನುಮಾನ್ ಭಕ್ತಿ ಅಥವಾ ಶನಿ ಮಹಾತ್ಮರ ಭಕ್ತಿ ಹನುಮಾನ್ ಆಂಜನೇಯ ದೇವರುಗಳಿಗೆ ಎಳ್ಳು ಬತ್ತಿಗಳನ್ನು ಹಚ್ಚುವಂಥದ್ದು ಮುಂತಾದ ಈ ಪರಿಹಾರಾದಿ ಕಾರ್ಯಗಳಿಗೆ ಶನಿ ದೋಷ ನಿವಾರಣದ ಕ್ರಮಗಳಿಗೆಲ್ಲ ಉತ್ತಮವಾದ ದಾನ ಧರ್ಮಗಳಿಗೆ ಸಹ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರುವಂತಹ ವಿಶೇಷಗಳು. ಜನವರಿ 26 ಭಾನುವಾರದಿಂದ ಫೆಬ್ರವರಿ 1 ಶನಿವಾರದವರೆಗಿನ ಪಂಚಾಂಗದ ವಿಚಾರಗಳನ್ನು ಗಮನಿಸ್ತಾ ಇದೆ. ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ. ಮೊದಲು ಮೇಷರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಬಂದಿದೆ. ಅಲ್ಲಿ ಭಾನುವಾರ ಸೋಮವಾರ 2 ದಿನಗಳು ಸ್ವಲ್ಪ ನಿಮಗೆ ಅಷ್ಟೇನು ಉತ್ತಮವಾದ ಫಲಿತಾಂಶಗಳು ಬರ್ತಾಯಿಲ್ಲ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ಬೋದು. ಹಣಕಾಸಿನ ಹರಿವು ಕಡಿಮೆ ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಈ ದಿನ ಕಂಡುಬರುತ್ತೆ. ಹಾಗಾಗಿ ಹಣಕಾಸಿನ ವಿಚಾರ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಆತಂಕ ಭಯ ಅಥವಾ ನೆಗೆಟಿವ್ ಥಾಟ್ಗಳು ಋಣಾತ್ಮಕ ಚಿಂತನೆಗಳು ಈ ದಿನ ಹೆಚ್ಚಾಗ್ಬೋದು ಭಾನುವಾರ ಸೋಮವಾರ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಅಪರಿಚಿತರಲ್ಲಿ ವ್ಯವಹಾರ ಮಾಡೋ ಸ್ವಲ್ಪ ಒಂದು ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕಾಗುತ್ತೆ. ಹಾಗಾದರೆ ಆಕಸ್ಮಿಕ ನಷ್ಟ ಅಂತ ಬಂದಿದೆ. ಇಂಥ ರೀತಿಯಲ್ಲಿ ನಷ್ಟಗಳು ಆಗ್ಬೋದಾಗಿದೆ. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. 26, 27 ಭಾನುವಾರ ಸೋಮವಾರ. ಆ ಬಳಿಕ ಮಂಗಳವಾರ ಬುಧವಾರ ಗುರುವಾರ ನಿರಂತರವಾಗಿ 3 ದಿನಗಳು ನಿಮಗೆ ಯಶವನ್ನು ಲಾಭವನ್ನು ಕೊಡುವಂಥ ದಿನ. ಕರ್ಮಸ್ಥಾನದಲ್ಲಿ ಬಂದಂತಹ ಚಂದ್ರನ ಅನುಗ್ರಹದಿಂದಾಗಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಸಹ ಅತ್ಯುತ್ತಮವಾಗಿರುತ್ತೆ. ಅಂದರೆ ವಾರ ಪೂರ್ತಿ ಸೂರ್ಯ ಅನುಗ್ರಹ ಇದ್ದೇ ಇರುತ್ತೆ. ಆದರೆ ಸೂರ್ಯ ಚಂದ್ರರ ಅನುಗ್ರಹ ಒಟ್ಟಿಗೆ ಇದ್ದಾಗ ಅದರ ಪರಿಣಾಮ ಇನ್ನಷ್ಟು ಒಳ್ಳೆಯದಾಗುತ್ತೆ. ಅಂದರೆ ಅದರ ಅರ್ಥ ನಿಮಗೆ 28, 29, 30ರಲ್ಲಿ ಆ ಒಂದು ಚಂದ್ರನ ಅನುಗ್ರಹ ಬರೋದು. ಮಂಗಳವಾರ ಬುಧವಾರ ಗುರುವಾರ ನಿರಂತರವಾಗಿ ಚಂದ್ರನ ವಿಶೇಷವಾದ ಅನುಗ್ರಹ ಬರುವಂಥದ್ದು. ಇಷ್ಟಾರ್ಥ ಸಿದ್ಧಿಯಾಗುವಂಥ ಅವಕಾಶ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು. ಬಂಧುಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಬೆರೆಯುವಂಥದ್ದು. ವ್ಯಾಪಾರದಲ್ಲಿ ಅಥವಾ ಇನ್ನಿತರ ಕೃಷಿ ಕ್ಷೇತ್ರದಲ್ಲಿ ಇನ್ನಿತರ ಚಟುವಟಿಕೆಗಳಲ್ಲಿ ಹಿಂದೆ ಬಾಕಿಯಾಗಿದ್ದ ಕೆಲವು ಬರಬೇಕಾದ ಹಣಗಳೆಲ್ಲ ಬರುವಂಥದ್ದು. ಅಥವಾ ಯಾವುದೇ ರೀತಿಯಲ್ಲಿ ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ಇಂದಿನ ಲಾಭಾಂಶಗಳು ಚೆನ್ನಾಗಿ ಬರುವಂಥದ್ದು. ಈ ರೀತಿ ಉತ್ತಮ ಫಲಗಳು ಹಣಕಾಸಿನಲ್ಲಿವೆ, ಆರೋಗ್ಯ ವಿಚಾರದಲ್ಲಿವೆ. ಇನ್ನು ನಿಮ್ಮ ಒಂದು ಕೌಟುಂಬಿಕ ವಿಚಾರದಲ್ಲೂ ಸಹ ಉತ್ತಮ ಫಲವನ್ನು ಈ 3 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ 28, 29, 30ರಲ್ಲಿ.
ಬಳಿಕ ಕೊನೆಯ 2 ದಿನಗಳು ಸಹ ಉತ್ತಮ ಇದೆ. ಶುಕ್ರವಾರ ಶನಿವಾರ ಜನವರಿ 31 ಫೆಬ್ರವರಿ 1 ಇಲ್ಲಿ ನಿಮಗೆ ಲಾಭಸ್ಥಾನದಲ್ಲಿ ಚಂದ್ರನು ಬರಲಿದ್ದಾನೆ. ಹಾಗೆ ಅಪರೂಪದ ಲಾಭಸ್ಥಾನದ ಚಂದ್ರನಿಂದಾಗಿ ನಿಮಗೆ ಅನೇಕ ರೀತಿಯ ಲಾಭಗಳು ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರ ಒಂದು ವಿದ್ಯೆಯಲ್ಲಿ ಮುನ್ನಡೆ ಆಗ್ಬೋದು. ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರ, ಬಹುಮಾನಗಳು ಬರ್ಬೋದು. ಜೊತೆಗೆ ದೀರ್ಘಾವಧಿಯ ನಿಮ್ಮ ಏನಾದರೂ ಕನಸುಗಳು, ಗುರಿಯನ್ನು ತಲುಪಲಿಕ್ಕೆ ಈ ದಿನ ಸಹಾಯ ಆಗುವಂಥದ್ದು. ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ, ಅದರಿಂದ ನಿಮಗೆ ಏನಾದರೂ ಸಹಾಯಗಳು ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಈ 31 ಮತ್ತು 1ರಂದು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ಮೇಷರಾಶಿಯವರಿಗೆ ಆರಂಭದಲ್ಲಿ ಸ್ವಲ್ಪ ಏರುಪೇರುಗಳು ಬಂದರೂ, ಭಾನುವಾರ ಸೋಮವಾರ ಸ್ವಲ್ಪ ಏರುಪೇರು ಬಂದರೂ, ಮಂಗಳವಾರದಿಂದ ಶನಿವಾರವರೆಗಿನ 5 ದಿನಗಳಲ್ಲಿ ಉತ್ತಮವಾದ ಲಾಭವು, ಮನಸ್ಸಿದ್ಧಿಯು, ಇಷ್ಟಾರ್ಥ ಸಿದ್ಧಿಯು, ಆರೋಗ್ಯ ಸುಧಾರಣೆಯು ಅಂದುಕೊಂಡಂತಹ ಘಟನೆಗಳು ಆಗುವಂಥದ್ದು. ಜೊತೆಗೆ ಮನೆಯಲ್ಲಿಯೂ ಜೊತೆಗೆ ವ್ಯಕ್ತಿ ಜಾಗದಲ್ಲೂ ಅನೇಕ ರೀತಿಯ ಶುಭ ಸಮಾಚಾರಗಳು ಕೇಳುವಂಥ ಅವಕಾಶಗಳು ಬರಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ವರಜ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಅದೇ ರೀತಿ ಮಂಗಳನ ಒಂದು ಪರಿವರ್ತನೆ, ಆತನು ವಕ್ರಗತಿಯಲ್ಲಿ ಇದ್ದರೂ ಆತನು ನಿಮಗೆ ಕೆಲವೊಂದು ವಿಚಾರದಲ್ಲಿ ಕೆಲವೊಬ್ಬರಿಗೆ ಪೂರಕವಾಗಿ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಆ ಒಂದು ಪರಿಸ್ಥಿತಿ ನೋಡಿಕೊಂಡು ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಬೋದಾಗಿದೆ. ಬಳಸುವಂಥ ಸಂಖ್ಯೆಗಳು 1, 2, 5, 7, 8 1, 2, 5, 7, 8 ಸಂಖ್ಯೆಯನ್ನು ಬಳಸ್ಬೋದು. ಹಾಗಾಗಿ ಕೆಲವೊಂದು ಸಮಯದಲ್ಲಿ 9 ನಿಮಗೆ ಅನುಕೂಲವಾಗಿ ಬರುತ್ತೆ. ಅಂದರೆ ಮಂಗಳನು ವಕ್ರಿಯಾಗಿದ್ದಾನೆ. ಆ ವಕ್ರಿ ಮಂಗಳನ ಪ್ರಭಾವ ನಿಮಗೆ ಈಗ ಸ್ವಲ್ಪ ಮಟ್ಟಿಗೆ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಾನದಲ್ಲಿರುತ್ತೆ. ಹಾಗಾಗಿ ತೃತೀಯಸ್ಥನಾಗಿ ಮಂಗಳನು ಸಹ ನಿಮಗೆ ಕೆಲವೊಮ್ಮೆ ಉತ್ತಮ ಫಲವನ್ನು ಕೊಡಲಿದ್ದಾನೆ. ಹಾಗಾಗಿ ಅಪರೂಪಕ್ಕೆ ಫಲ ಕೊಡುವಂಥ ರವಿ ಮತ್ತು ಮಂಗಳರು ಸಹ ನಿಮಗೆ ಈಗ ಪೂರಕವಾಗಿರೋ ಕಾರಣ ಈ ವಾರದಲ್ಲಿ ಹಲವಾರು ಮಹತ್ವದ ಘಟನೆಗಳು ಜರುಬೋದು. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳನ್ನು ಮಾಡಿಕೊಳ್ಳಿಕ್ಕೆ ಸಹ ಈ ವಾರದ ಉತ್ತಮ ಅವಕಾಶ ಇರುತ್ತೆ. ಹಾಗಾಗಿ ಈ ವಾರವು ಸ್ವಲ್ಪ ಮಟ್ಟಿಗೆ ನಿಮಗೆ ಅದೃಷ್ಟವನ್ನು ಕೊಡುವಂಥ ವಾರ ಅಂತ ನೀವು ತಿಳ್ಕೊಬೋದು. 4 ದಿನಗಳಲ್ಲಿ ಚಂದ್ರಾನುಗ್ರಹ ಇರುತ್ತೆ. ಉಳಿದ ದಿನಗಳಲ್ಲಿ ನಿಮಗೆ ಅಲ್ಲಿ ಸೂರ್ಯಾನುಗ್ರಹ, ಶುಕ್ರಾನುಗ್ರಹ, ಇಲ್ಲ ಬುಧಾನುಗ್ರಹ ಎಲ್ಲ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಶನಿ ಮಹಾರಾಜರ ಅನುಗ್ರಹ ಇರುವಂಥ ಕೊನೆಯ 2 ತಿಂಗಳುಗಳು ಅಂದರೆ ನಿಮಗೆ ಜನವರಿಯ ಈಗ ಅಂತ್ಯ ಭಾಗ ಬರ್ತಾ ಇದೆ. ಆಮೇಲೆ ಫೆಬ್ರವರಿ, ಮಾರ್ಚ್ ಅಂತ್ಯಕ್ಕೆ ನಿಮಗೆ ಆ ಒಂದು ಶನಿ ಮಹಾತ್ಮರ ಒಂದು ವರದಾನ ಮುಗಿಯುತ್ತೆ. ಅದರ ಲಾಭಸ್ಥಾನದ ಲಾಭ. ಆ ಬಳಿಕ ನಿಮಗೆ ಶಾಲೆ ಸತಿ ಆರಂಭ ಆಗಲಿದೆ. ಹಾಗಾಗಿ ಅದರ ಮುಂಚೆ ನಿಮಗೆ ಬರುವಂಥ ಉತ್ತಮ ಅವಕಾಶಗಳನ್ನು ಬಳಸಿಕೊಂಡು ನಿಮ್ಮ ಭವಿಷ್ಯದ ಭದ್ರತೆಯನ್ನು, ನಿಮ್ಮ ಭವಿಷ್ಯದ ಒಂದು ಚಿಂತನೆಯನ್ನು ಮಾಡಿಕೊಂಡು ಎಲ್ಲ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡು ಬಂದಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿಗಳು ಜರುಗುವಂಥದ್ದು. ವಿಶೇಷವಾಗಿ ತಂದೆ ತಾಯಿಗಳ ಮಧ್ಯೆ, ಬಂಧುಗಳ ಮಧ್ಯೆ, ಅಥವಾ ಹೆಂಡತಿ ಗಂಡನ ಮಧ್ಯೆ, ಅಥವಾ ಮಕ್ಕಳ ಮಧ್ಯೆ. ಹಾಗಾಗಿ ಮಾತಿನ ಚಕಮಕಿ ಮನೆಯಲ್ಲಿ ಸ್ವಲ್ಪ ಜರುಗುವಂಥ ಸಾಧ್ಯತೆ ಇರುತ್ತೆ. ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ವೃತ್ತಿ ಜಾಗದಲ್ಲೂ ಭಿನ್ನಾಭಿಪ್ರಾಯ ಬರ್ಬೋದು. ಮೇಲಾಧಿಕಾರಿಗಳಿಂದಲೂ ಭಿನ್ನಾಭಿಪ್ರಾಯ ಬರ್ಬೋದು. ಹಾಗಾಗಿ ಮನೆಯಲ್ಲಿಯೂ ನಿಮ್ಮ ಕೆಲಸ ಅಥವಾ ವ್ಯಾಪಾರ ವೃತ್ತಿ ಜಾಗದಲ್ಲೂ, ಉದ್ಯೋಗ ಜಾಗದಲ್ಲೂ ಸಹ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಬರ್ಬೋದು. ವಾತಾವರಣದ ವ್ಯತ್ಯಾಸ ಅಥವಾ ಹವಾಮಾನದ ವ್ಯತ್ಯಾಸ ಅಥವಾ ಆಹಾರ ದೋಷ, ನೀರಿನ ದೋಷದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದಾಗಿದೆ. ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಮಾತನ್ನು ಕಾಪಾಡಿಕೊಳ್ಬೇಕು. ಅದೇ ರೀತಿ ಹಣಕಾಸಿನ ವಿಚಾರವೂ ಅಷ್ಟೇ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸಹ ಎಚ್ಚರಬೇಕು. ತನು ಮನ ಧನದ ಒಂದು ಸಂಯಮವನ್ನು ಈ ವಾರದ ಆರಂಭದಲ್ಲಿ ಭಾನುವಾರ ಸೋಮವಾರ ಕಾಪಾಡಿಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಆ ಬಳಿಕ ಸೋಮವಾರ, ಮಂಗಳವಾರ, ಬುಧವಾರ, ಭಾನುವಾರ ಸೋಮವಾರದ ಬಳಿಕ ಮಂಗಳವಾರ, ಬುಧವಾರ, ಭಾನುವಾರ ಸೋಮವಾರ ಎಚ್ಚರಿಕೆ ಹೆಜ್ಜೆಬೇಕು. ಆ ಬಳಿಕ ಮಂಗಳವಾರ, ಬುಧವಾರ ಸ್ವಲ್ಪ ನಿಮಗೆ ಉತ್ತಮ ಫಲಗಳು ಇರ್ತವೆ. ಅಲ್ಲಿ ವೈಯಕ್ತಿಕವಾಗಿ ಉತ್ತಮ ಫಲಗಳು ಆಗುವಂಥದ್ದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳಾಗುತ್ತೆ. ಆದರೆ ಇದನ್ನು ಖರ್ಚು ಸ್ವಲ್ಪ ವಿಪರೀತ ಆಗಿರುತ್ತೆ, ಪರವಾಗಿಲ್ಲ. ಆದರೆ ಆದಾಯ ನಿಮಗೆ ಚೆನ್ನಾಗಿ ಇರುತ್ತೆ. ಹಾಗಾಗಿ ಮಂಗಳವಾರ, ಬುಧವಾರ, ಗುರುವಾರಗಳಲ್ಲಿ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಅಷ್ಟು ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಅದರ ಹೊರತು ನಮಗೆ ಆದಾಯಕ್ಕೆ ಏನೋ ಕೊರತೆಗಳಿರೋದಿಲ್ಲ. ಜೊತೆಗೆ ಆರೋಗ್ಯ ಸುಧಾರಣೆ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಸುಧಾರಣೆ ಇರುತ್ತೆ. ಹಾಗಾಗಿ ಈ 3 ದಿನಗಳು ಸ್ವಲ್ಪ ನಿಮಗೆ ಸಾಮಾನ್ಯ ಫಲವನ್ನು ಕೊಡ್ತಾ ಇದೆ. ಇನ್ನು ಅತ್ಯುತ್ತಮ ಫಲ ಕೊಡುವಂಥದ್ದು ನಿಮಗೆ ಕೊನೆ 2 ದಿನಗಳು. ಅಂದರೆ ಈ ವಾರದಲ್ಲಿ ಅತ್ಯುತ್ತಮ ಫಲ ಕೊಡುವಂಥ ಕೊನೆ 2 ದಿನಗಳು ಅಂದರೆ ಶುಕ್ರವಾರ, ಶನಿವಾರ ಆಗಿರುತ್ತೆ. ಆ ಶುಕ್ರವಾರ, ಶನಿವಾರದಲ್ಲಿ ನಿಮಗೆ ಅತ್ಯುತ್ತಮ ಫಲಗಳು ಖಂಡಿತ ಸಿದ್ಧಿಯಾಗಲಿವೆ. ಅನೇಕ ರೀತಿಯ ಲಾಭಗಳು ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗುವಂಥದ್ದು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಸಾಧ್ಯತೆ, ಇನ್ನು ಉದ್ಯೋಗದಲ್ಲಿವರಿಗೆ ಬಡ್ತಿ ಸಿಗ್ಬೋದು, ವ್ಯಾಪಾರಿಗಳಿಗೆ ಹೆಚ್ಚಿನ ಒಂದು ಆದಾಯ ಬರುವಂಥದ್ದು, ಉದ್ಯಮಿಗಳಿಗೆ ಪ್ರಗತಿಯಾಗುವಂಥದ್ದು, ಇವೆಲ್ಲ ಲಕ್ಷಣಗಳಿವೆ. ಇನ್ನು ಯಾರು ವಿದ್ಯಾರ್ಥಿಗಳು, ಸಾಧಕರು, ಯುವಕರಲ್ಲಿದ್ದರೆ ಅವರನ್ನು ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಸನ್ಮಾನ, ಪ್ರೈಸು, ಬಹುಮಾನ ಇತ್ಯಾದಿಗಳಲ್ಲಿ ಬರ್ಬೋದು. ಸ್ಕಾಲರ್ಶಿಪ್, ಫೆಲೋಶಿಪ್ಗಳಿಗೆ ಆಯ್ಕೆ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಫಲಗಳು ಈ ಒಂದು ಯುವ ವೃಂದದವರಿಗೆ ಖಂಡಿತ ಈ ಒಂದು ಕಾಲದಲ್ಲಿ ಸಿಗಲಿದೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ಶುಕ್ರವಾರ, ಶನಿವಾರವನ್ನು ನೀವು ಅನೇಕ ರೀತಿಯ ಶುಭ ಕಾರ್ಯಗಳಿಗೆ, ಶುಭ ವಿಚಾರಗಳಿಗೆ ನೀವು ಇದನ್ನು ಮೀಸಲಾಗಿಟ್ಕೊಂಡು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.
ಒಟ್ಟಿಗೆ ಈ ಒಂದು ವಾರದಲ್ಲಿ ನಿಮಗೆ ಆರಂಭದಲ್ಲಿ ಸ್ವಲ್ಪ ಸಂಕಷ್ಟ ಫಲ ಬಂತು, ಭಾನುವಾರ ಸೋಮವಾರ, ಮಂಗಳವಾರ ಬುಧವಾರಗಳು ಸ್ವಲ್ಪ ಮಿಶ್ರ ಫಲ ಅಂತ ಬಂತು. ಆ ಬಳಿಕ ಈ ಕೊನೆ 2 ದಿನಗಳು ಶುಕ್ರವಾರ ಶನಿವಾರ ಅತ್ಯುತ್ತಮ ಫಲ ಅಂತ ಬಂದಿದೆ. ಹಾಗಾಗಿ ಆ ಅತ್ಯುತ್ತಮ ಫಲದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರ ಫಲ ಸಂಕಷ್ಟ ಫಲ ಬಂದ ದಿನಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 4 ಮತ್ತು 6, 4 and 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಶುಭದಾಯಕವಾಗಲಿ. ಬಳಿಕ ಮಿಥುನ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾ ಇದೆ. ಅಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇರುವಂಥದ್ದು, ಅನೇಕ ರೀತಿಯ ಶುಭ ಸಮಾರಂಭಗಳಿಗೆ ನೀವು ಭಾಗಿಯಾಗುವಂಥದ್ದು, ಮನೆಯಲ್ಲಿಯೂ ಶುಭ ವಾತಾವರಣ, ವೃತ್ತಿ ಜಾಗದಲ್ಲೂ ಒಳ್ಳೆಯ ಸಮಾಚಾರ ಕೇಳುವಂಥದ್ದು, ಮಿತ್ರರಿಂದ ಬಂಧುಗಳಿಂದ ಸಹಾಯ ಸಿಗುವಂಥದ್ದು, ಮನೆಗೆ ಬೇಕಾದಂಥ ಉತ್ತಮವಾದ ಸಾಮಗ್ರಿ, ವಾಹನಗಳನ್ನು, ಯಂತ್ರಗಳನ್ನು, ಭೋಗ ಸಾಮಗ್ರಿ, ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಕೆಲವರಿಗೆ ಭೂಮಿ ಮನೆ ಕೊಳ್ಳುವಂಥ ಅವಕಾಶ, ಇನ್ನು ಕೆಲವೊಬ್ಬರಿಗೆ ಯಾತ್ರೆ, ಪ್ರವಾಸ ಅಥವಾ ಇನ್ನಿತರ ಯಾವುದೇ ರೀತಿಯ ಟ್ರಾವೆಲ್ ಹೋಗುವಂಥ ಅವಕಾಶಗಳು ಬರಲಿವೆ. ಮನೆಯಲ್ಲಿ ಸಹ ಸುಖ, ಶಾಂತಿ, ನೆಮ್ಮದಿ ನೆಲೆಯಾಗುತ್ತೆ. ಬಾಂಧವ್ಯ ಗಂಡ ಹೆಂಡತಿಯರ ಮಧ್ಯೆ ಇರ್ಬೋದು, ತಂದೆ ಮಕ್ಕಳ ಬಾಂಧವ್ಯ ಸಹ ಬಹಳ ಉತ್ತಮವಾಗಿರುವಂಥ ಅವಕಾಶ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಸಂತೋಷದ ಘಟನೆಗಳನ್ನು ಕೊಡುವಂಥ ದಿನ ಆಗಿರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ವಾರದ ಆರಂಭದ 3 ದಿನಗಳು ಕೊಡಲಿವೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಯಾವುದೇ ರೀತಿಯ ಪ್ರಮುಖ ವಿಚಾರ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಇನ್ನಿತರ ಕೆಲಸ ಕಾರ್ಯಗಳಿದ್ದರೆ ಈ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನದಂದು ಮಾಡಿಕೊಳ್ಳಲಿಕ್ಕೆ ಬಹಳೊಂದು ಉತ್ತಮವಾದ ಅವಕಾಶ ಇರುತ್ತೆ. ಆ ಬಳಿಕ ಬರುವಂಥ ಬುಧವಾರ, ಗುರುವಾರ ನಿಮಗೆ ಸಾಮಾನ್ಯ ಫಲ. ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಬುಧವಾರ, ಗುರುವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗುತ್ತೆ. ಹಿರಿಯರ ಜೊತೆಗೂ ಜಗಳ ಕಲಹವಾಗುವುದು ಮನೆಯಲ್ಲೂ ಆಗ್ಬೋದು, ವೃತ್ತಿ ಜಾಗದಲ್ಲೂ ಆಗ್ಬೋದು. ಆರೋಗ್ಯದಲ್ಲಿ ಹೊಟ್ಟೆ ನೋವು, ಬೆನ್ನು ನೋವು ಅಥವಾ ಇನ್ನಿತರ ಯಾವುದೇ ನೋವುಗಳಿಗೆ ಕಾಣಿಸ್ಕೊಳ್ಬೋದು. ಅಥವಾ ಆಹಾರದಿಂದ, ನೀರಿನ ದೋಷದಿಂದ ಏನಾದರೂ ವ್ಯತ್ಯಾಸಗಳು ಆರೋಗ್ಯದಲ್ಲಿ ಕಂಡು ಬರ್ಬೋದು. ಆರೋಗ್ಯದ ಕಾಳಜಿ ಬೇಕು, ಮಾತಿನ ಕಾಳಜಿ ಬೇಕಾಗುತ್ತೆ. ಹಾಗಾಗಿ ಜಗಳ ಮತ್ತು ಕದನಗಳು ಬರ್ಬೋದು, ಜೊತೆಗೆ ಆರೋಗ್ಯದಲ್ಲಿ ಏರುಪೇರುಗಳು ಬರ್ಬೋದು. ಎರಡರ ವಿಚಾರವು ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಈ ವಾರದ ಮಧ್ಯದಲ್ಲಿ ಬರುವಂಥ ಈ 2 ದಿನಗಳಲ್ಲಿ ಮಂಗಳವಾರ, ಬುಧವಾರದ ಸ್ವಲ್ಪ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ಒಪ್ಪಂದಗಳಿಗೆ ಸಹಿ ಮಾಡಲಿಕ್ಕೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಬಳಿಕ ಬರುವಂಥದ್ದು ನಿಮಗೆ ಅಲ್ಲಿ ಶುಕ್ರವಾರ ಮತ್ತು ಶನಿವಾರ ವಾರದ ಕೊನೆ 2 ದಿನಗಳು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಬುಧವಾರ, ಗುರುವಾರದ ಬಳಿಕ ನಿಮಗೆ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರನೂ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇಲ್ಲಿ ಹಣಕಾಸಿನ ಬಗ್ಗೆ ಎಚ್ಚರ ಹೆಜ್ಜೆಬೇಕು. ಆರೋಗ್ಯ ಎಲ್ಲ ಪರವಾಗಿಲ್ಲ, ಆರೋಗ್ಯ ಮನಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. ಕೊನೆಯ 2 ದಿನಗಳಲ್ಲಿ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಆಕಸ್ಮಿಕ ಖರ್ಚುಗಳು, ನಷ್ಟಗಳು ಆಗುವಂಥ ಸಾಧ್ಯತೆ, ಯಾರೋ ನಿಮಗೆ ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆ, ಅದು ಯಾವುದೇ ಒಂದು ಆಮಿಷಕ್ಕೆ, ನೀವು ಯಾವುದೇ ಲಿಂಕ್ಗಳಿಗೆ, ಹಣದ ಆಸೆಗೆ ಬಲಿ ಬಿದ್ದು ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥದ್ದು, ಆನ್ಲೈನ್ ವಂಚನೆಗೆ ಒಳಗಾಗುವಂಥದ್ದು, ಈ ರೀತಿ ಅಂಥ ಅವಕಾಶಗಳು ಇರ್ತವೆ. ಜೊತೆಗೆ ನಿಮ್ಮ ವ್ಯಾಪಾರ ಅಥವಾ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ದಿಢೀರಾಗಿ ಸಮಸ್ಯೆಗಳು ಬರುವಂಥದ್ದು, ಆಕಸ್ಮಿಕವಾಗಿ ನಿಮಗೆ ನಷ್ಟ ಅಥವಾ ಖರ್ಚುಗಳು ಹೆಚ್ಚು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಅನಿರೀಕ್ಷಿತವಾದ ಘಟನೆಗಳು ನಿಮಗೆ ಸ್ವಲ್ಪ ಹಿನ್ನಡೆ ಮಾಡ್ಬೋದು ಆರ್ಥಿಕವಾಗಿ. ಹಾಗೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಶುಕ್ರವಾರ, ಶನಿವಾರದಂದು. ಹಾಗಾಗಿ ನಿಮಗೆ ಆರಂಭದ 3 ದಿನಗಳಂದರೆ ಸೋಮವಾರ, ಮಂಗಳವಾರ, ಭಾನುವಾರ, ಸೋಮವಾರ, ಮಂಗಳವಾರ ಎಂಬಂತಹ 3 ದಿನಗಳು 26, 27, 28 ಅತ್ಯುತ್ತಮ ದಿನ. 29, 30 ಸ್ವಲ್ಪ ಮಿಶ್ರ ಫಲಗಳ ದಿನ. ಜೊತೆಗೆ 31, 1 ಅಂದರೆ ಶುಕ್ರವಾರ, ಶನಿವಾರ ಸ್ವಲ್ಪ ಸಣ್ಣ ಮಟ್ಟಿಗೆ ಸಮ್ಮಿಶ್ರ ಫಲಗಳ ದಿನಗಳಾಗಿರುತ್ತೆ. ಅದನ್ನು ಗಮನಿಸಿಕೊಳ್ಳಿ. ಉತ್ತಮ ಫಲ ಪಡುವಂಥ ಮೊದಲ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಗ್ರೇ, ಗ್ರೀನ್, ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾಯಿದೆ. ಜಯ, ಯಶ, ಕೀರ್ತಿ, ಲಾಭ ಸಿಗುವಂಥ ದಿನ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ನಿರೀಕ್ಷೆಯಂತೆ ಸಿಗಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲ. ವ್ಯಾಪಾರ, ಉದ್ಯಮ, ವೃತ್ತಿಯವರಿಗೆ ಸಹ ಉತ್ತಮ ಫಲ. ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆ, ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಮನೆ ಕೊಳ್ಳೋದು, ವಾಹನ ಕೊಳ್ಳೋದಕ್ಕೆ ಇತ್ಯಾದಿ ಚಾಲನೆಗಳು ಸಿಗ್ಬೋದು. ಉದ್ಯಮ, ವ್ಯಾಪಾರದವರಿಗೆ ಏನಾದರೂ ಒಂದು ಬೃಹತ್ತಾದ ಒಂದು ಬದಲಾವಣೆಯನ್ನು ತರಲಿಕ್ಕೆ, ಪರಿವರ್ತನೆ ಮಾಡಲಿಕ್ಕೆ ಅವಕಾಶಗಳು ಸಿಗಲಿವೆ. ಕೆಲವೊಬ್ಬರಿಗೆ ವಿದೇಶಿ ಪ್ರವಾಸ, ವಿದೇಶ ಮೂಲದ ಸಂಸ್ಥೆಗಳಿಗೆ ಏನಾದರೂ ಒಪ್ಪಂದ ಅಥವಾ ವಿದೇಶದ ಉದ್ಯೋಗ ಇತ್ಯಾದಿಗಳ ಅವಕಾಶ ಒದಗಿ ಬರ್ಬೋದಾಗಿದೆ. ಅನೇಕ ರೀತಿಯ ಶುಭ ಫಲಗಳನ್ನು ಈ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಖಂಡಿತ ಈ ಕಟಕ ರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಬಳಿಕ ಬರುವಂಥ ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 29, 30 ಬುಧವಾರ, ಗುರುವಾರದಲ್ಲಿ ಸಹ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಆರೋಗ್ಯ ಸುಧಾರಣೆ. ಹಿಂದೆ ಕಾಡುತ್ತಿದ್ದ ಅನಾರೋಗ್ಯದ ಸಮಸ್ಯೆಗಳು ಈಗ ಉತ್ತಮವಾದ ಚಿಕಿತ್ಸೆಯಿಂದ, ಉತ್ತಮವಾದ ಒಂದು ಟ್ರೀಟ್ಮೆಂಟ್ಗಳಿಂದ ತುಂಬ ಗುಣಮುಖವಾಗಿ ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆಗಳು ಜರಲಿವೆ. ಇಷ್ಟವಾದ ಬಂಧುಗಳನ್ನು, ಮಿತ್ರರನ್ನು ಅಥವಾ ಇನ್ನಿತರ ನಿಮ್ಮ ಗೆಳೆಯರನ್ನು ಭೇಟಿಯಾಗುವಂಥ ಅವಕಾಶ. ದೂರ ಪ್ರಯಾಣ ಅಥವಾ ಕೆಲವೊಂದು ಪ್ರವಾಸ ಹೋಗುವಂಥ ಅವಕಾಶ ಕೆಲವರಿಗೆ ಒದಗಿ ಬರಲಿದೆ. ವೃತ್ತಿ ಜಾಗದಲ್ಲಿ ನಿಮಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಅಥವಾ ಹೊಗಳಿಕೆ ಮಾತುಗಳು ಇವೆಲ್ಲ ಬರುವಂಥದ್ದು. ಇನ್ನು ಶಿಕ್ಷಣ ವೃತ್ತಿ, ಶಿಕ್ಷಣ ಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ಸರ್ಕಾರಿ ಉದ್ಯೋಗ ಮುಂತಾದಲ್ಲಿರೋರಿಗೆ ನಿರೀಕ್ಷಿತಕ್ಕಿಂತ ಯಾವುದೇ ರೀತಿಯ ಅನಿರೀಕ್ಷಿತವಾದ ಫಲಗಳು, ಲಾಭಗಳು, ಬೆನಿಫಿಟ್ಗಳು ಬರ್ಬೋದು. ಅಥವಾ ಯಾವುದೇ ರೀತಿಯ ನಿಮ್ಮ ಒಂದು ನೀತಿ ನಿಯಮಗಳ ಬದಲಾವಣೆಗಳು ನಿಮಗೆ ಒಂದು ಪೂರಕವಾಗಿ ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ ಒಂದು ದಿನದಲ್ಲಿ.
ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಸ್ವಲ್ಪ ಸಾಮಾನ್ಯ ಫಲವನ್ನು ಕಂಡುಬಂದಿದೆ. ಶುಕ್ರವಾರ ಶನಿವಾರ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ, ಮಾತಿನ ಬಗ್ಗೆ ಎಚ್ಚರ ಬೇಕು, ಹಣಕಾಸಿನ ಬಗ್ಗೆ ಎಚ್ಚರ ಬೇಕು. ಅಂದರೆ ಸ್ವಲ್ಪ ಕಲಹಗಳು ಮತ್ತು ವಾಗ್ವಾದಗಳು ಆಗ್ಬೋದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳು ಆಗುವಂಥದ್ದು, ಜೊತೆಗೆ ಮನಸ್ಸಿಗೆ ಸ್ವಲ್ಪ ಭಯ ಆಗುವಂಥ ಏನಾದರೂ ಒಂದು ವಾತಾವರಣ ನಿಮಗೆ ನಿರ್ಮಾಣ ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ಬಗ್ಗೆ ಎಚ್ಚರ ಬೇಕು. ಏನು ಕೆಲವರಿಗೆ ದೀರ್ಘಕಾಲದಿಂದ ಅನಾರೋಗ್ಯ ಸಮಸ್ಯೆ ಇವತ್ತು ದಿಢೀರಾಗಿ ನಿಮಗೆ ಮತ್ತೆ ಕಾಣಿಸ್ಬೋದು. ಉದಾಹರಣೆಗೆ BP, ಶುಗರು, ಜಾಯಿಂಟ್ ಪೇನು, ಆರ್ಥರೈಟಿಸು, ಅಸ್ತಮ ಅಂಥದ್ದು ನಿಮಗೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈ ದಿನ ಸ್ವಲ್ಪ ದಿಢೀರಾಗಿ ಹೆಚ್ಚಳ ಆಗ್ಬೋದು. ಆ ಬಗ್ಗೆ ಸ್ವಲ್ಪ ನಿಯಂತ್ರಣ ಬೇಕು. ಹಾಗಾಗಿ ತನು, ಮನ, ಧನ ಮತ್ತು ಮಾತಿನ ನಿಯಂತ್ರಣ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಆರಂಭದಿಂದ ನಿಮಗೆ ಭಾನುವಾರದಿಂದ ಗುರುವಾರವರೆಗೆ ಅತ್ಯುತ್ತಮ ಫಲಗಳು ಇರುವಂಥ ಒಂದು ಉತ್ತಮ ವಾರ ಆಗಿರುತ್ತೆ. ಕೊನೆಯ 2 ದಿನಗಳು ಸ್ವಲ್ಪ ತನು, ಮನ, ಧನ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಕಟಕ ರಾಶಿಯವರಿಗೆ. ಈ ವಾರದಲ್ಲಿ ನೀವು ಬಳಸಬಹುದಾದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 6, 7, 2, 6, 7 ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಅಂತ ವ್ಯಕ್ತವಾಗಿವೆ. ಭಾನುವಾರ ಸೋಮವಾರ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಇಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳು ವಿಳಂಬ ಆಗೋದು, ಜೊತೆಗೆ ಮನೆಯ ಸದಸ್ಯರಲ್ಲಿ ವಿರೋಧ ಬರ್ಬೋದು. ತಂದೆ ತಾಯಿ ಮಧ್ಯೆ, ಬಂಧುಗಳ ಮಧ್ಯೆ, ಮಕ್ಕಳ ಮಧ್ಯೆ ವಿರೋಧಗಳು ಬರುವಂಥದ್ದು. ನಿಮಗೆ ಅವಮಾನಕರ ಘಟನೆ ಮನೆಯಲ್ಲಿಯೂ ಆಗ್ಬೋದು. ಅವಮಾನಕರ ಘಟನೆ ನಿಮ್ಮ ವೃತ್ತಿ, ಉದ್ಯೋಗ ಜಾಗದ ಅಥವಾ ಸಾರ್ವಜನಿಕ ಸ್ಥಳದಲ್ಲೂ ಆಗ್ಬೋದು. ಸ್ವಲ್ಪ ಯಾವುದಾದ್ರೂ ದಂಡ ನಿಮಗೆ ಅಥವಾ ಸರ್ಕಾರದ ಮೂಲಕ ಯಾವುದಾದ್ರೂ ಪೆನಲ್ಟಿ ಇತ್ಯಾದಿಗಳು ಬರ್ಬೋದು. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಕ್ಕೆ ಪ್ರಯತ್ನ ಮಾಡಿ ಅವೆಲ್ಲ ಸ್ವಲ್ಪ ವಿಳಂಬ ಅಥವಾ ವಿಘ್ನಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 26, 22ರಲ್ಲಿ ತನು, ಮನ, ಧನ ಮತ್ತು ಮಾತು, ನಡವಳಿಕೆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ಅನುಸಾರ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ದಿನ ಅಷ್ಟು ಉತ್ತಮವಾಗಿ ಇರುವುದಿಲ್ಲ. ಬಳಿಕ ಬರುವಂಥ 28, 29, 30 ಬುಧವಾರ, ಗುರುವಾರ, ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 28, 29 ಆ ಮಂಗಳವಾರ, ಬುಧವಾರ, ಗುರುವಾರದಲ್ಲಿ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಅನೇಕ ರೀತಿಯ ಲಾಭಗಳು ಆಗಲಿವೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಆರೋಗ್ಯ ಸುಧಾರಣೆ ಆಗುವಂಥದ್ದು, ಆರ್ಥಿಕವಾಗಿ ಅನೇಕ ರೀತಿಯ ಲಾಭಗಳು ಆಗುವಂಥದ್ದು. ವಿಶೇಷವಾಗಿ ವ್ಯಾಪಾರ ಕ್ಷೇತ್ರ, ರಿಯಲ್ ಎಸ್ಟೇಟ್ ಕ್ಷೇತ್ರ ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರ ಯಾವುದೇ ರೀತಿಯ ರಾಜಕೀಯ ಮೂಲದ ಚಟುವಟಿಕೆ, ಕಾಂಟ್ರಾಕ್ಟ್ ಇತ್ಯಾದಿ ಮಾಡೋರಿಗೆ ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಇದೆ. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಹಣಕಾಸಿನ ಸಮಸ್ಯೆಗಳು ಈಗ ಪರಿಹಾರ ಆಗಲಿವೆ. ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರಲಿವೆ. ಹೀಗಾಗಿ ಈ ಮಂಗಳವಾರ, ಬುಧವಾರ, ಗುರುವಾರ ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ ಎಂದು ಕಂಡು ಬಂದಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳೋದು. ಆ ಬಳಿಕ ಕೊನೆ 2 ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ, ಶನಿವಾರ ಸಹ ಹಾಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಸಹಾಯ, ಮಿತ್ರರ ಸಹಾಯ ಸಿಗಲಿದೆ. ಜೊತೆಗೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಅದೇ ರೀತಿ ಕೌಟುಂಬಿಕವಾಗಿ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದರರ ಮಧ್ಯೆ ಬಾಂಧವ್ಯ, ಹಿಂದೆ ಹದಗೆಟ್ಟಿದ್ದ ಬಾಂಧವ್ಯ ಈಗ ಅದೆಲ್ಲ ಸಂಧಾನ ಮೂಲಕವಾಗಿ ಉತ್ತಮ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು 31 ಮತ್ತು 1ರಂದು ನಿರೀಕ್ಷೆ ಮಾಡ್ಬೋದಾಗಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರವರೊಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಪ್ರಶಸ್ತಿ, ಬಹುಮಾನಗಳು ಬರುವಂಥ ಶುಭ ದಿನ ಆಗಿರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ಆರಂಭದ ದಿನ ಅಷ್ಟು ಉತ್ತಮ ಬಂದಿಲ್ಲ. ಭಾನುವಾರ, ಸೋಮವಾರ ಅಷ್ಟು ಉತ್ತಮ ಬಂದಿಲ್ಲ. ಬಳಿಕ ಬರುವಂಥ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗಿನ 5 ದಿನಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇದ್ದೀವಿ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಸಿಂಹರಾಶಿಯವರು. ಅಪರೂಪಕ್ಕೆ ಇಂಥ ಒಂದು ಶುಭ ಫಲಗಳು ಬರ್ತಾ ಇರ್ತವೆ. ನಿಮಗೆ ಸ್ವಲ್ಪ ಈ ವರ್ಷದಲ್ಲಿ ಮಧ್ಯೆ ಗ್ರಹಗಳ ಬಲ ಕಡಿಮೆ ಇತ್ತು. ಈಗ ಒಂದೊಂದಾಗಿ ಸ್ವಲ್ಪ ಸುಧಾರಣೆ ಆಗ್ತಾಯಿದೆ. ಆ ಒಂದು ಸುಧಾರಿತವಾದ ಉತ್ತಮ ಗ್ರಹಗಳ ಫಲವನ್ನು ಪಡೆದುಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ ರವಿ ಅಥವಾ ಸೂರ್ಯ ದೇವರ ನಿಮ್ಮ ರಾಶಿಯಾಧಿಪತಿ ಅನುಗ್ರಹ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯ, ದಾಖಲೆ ಪತ್ರ ಸಂಗ್ರಹ, ಭೂಮಿ ವ್ಯವಹಾರ ಇತ್ಯಾದಿಗಳ ಒಂದು ಕೆಲಸಗಳನ್ನು ಈ ವಾರ ಪೂರ್ತಿ ಮಾಡ್ಬೋದಾಗಿದೆ. ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಜೊತೆಗೆ ಈ ವಾರದಲ್ಲಿ ಮಂಗಳನು ಸಹ ನಿಮಗೆ ತಕ್ಕ ಮಟ್ಟಿಗೆ ಲಾಭ ಸ್ಥಾನದಲ್ಲಿ ವಕ್ರಿಯಾಗಿದ್ದರೂ ಕೆಲವೊಂದು ನಿಮಗೆ ಉತ್ತಮ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಹಾಗೆ ಅನೇಕ ರೀತಿಯ ಶುಭಗಳು ಮಂಗಳನು ಸಹ ಕೊಡಬಲ್ಲನಾಗಿದ್ದಾನೆ. ರೆಡ್ ಬಣ್ಣವನ್ನು ಸಹ ಬಳಸುವುದಾಗಿದೆ. ಈ ಸಂಖ್ಯೆಗಳನ್ನು ಬಳಸುವಲ್ಲಿ ನೀವು 1, 2, 5 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆ ಮಂಗಳನ ಪೂರಕವಾದ ಸಂಖ್ಯೆ 9 ಸಹ ಕೆಲವೊಂದು ಬಾರಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಶಿವರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಆ ಬಳಿಕ ಕನ್ಯಾ ರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬಂದಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬಹುದು. ಬಂಧುಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ, ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ಬೋದು. ಮನೆಯ ಅತ್ತೆ, ಮಾವನು ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ವೃತ್ತಿ ಜಾಗದಲ್ಲೂ ಸಹ ಹಿರಿಯ ಅಧಿಕಾರಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದಾಗಿದೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಭಾನುವಾರ, ಸೋಮವಾರ ಜರುಗಬಹುದಾಗಿದೆ. ಜೊತೆಗೆ ಬಂಧುಗಳು ನಿಮ್ಮ ವಿರುದ್ಧವಾದ ಏನಾದರೂ ಮಾತನಾಡೋದಾಗಲಿ, ಬಂಧುಗಳು, ಮಿತ್ರರು ನಿಮಗೆ ಅವಮಾನ ಮಾಡೋದಾಗಲಿ ಘಟನೆಗಳು ಜರಬಹುದು. ಅಥವಾ ಈ ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಒಂದು ಅಹಿತಕರವಾದ ಯಾವುದಾದ್ರು ಪೋಸ್ಟ್ಗಳನ್ನು ಆಗೋದಾಗಲಿ ಅಥವಾ ನಿಮ್ಮನ್ನು ನಿಂದನೆ ಮಾಡುವಂಥ ಘಟನೆಗಳು ಅಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು. ಯಾವುದೇ ಅತಿರೇಕ ನಿರ್ಧಾರ ಆಗಲಿ, ಆತುರ ನಿರ್ಧಾರ ಆಗಿ ತೆಗೆದುಕೊಳ್ಬಾರ್ದು. ಅಥವಾ ಇತರರ ಜೊತೆಗೆ ವಾಗ್ವಾದ, ಕಲಹ, ಆರೋಪಗಳನ್ನು ಇದನ್ನು ಮಾಡಲಿಕ್ಕೆ ಹೋಗುವಂಥ ಅಷ್ಟು ಒಳ್ಳೆಯದಲ್ಲ ಈ ಭಾನುವಾರ, ಸೋಮವಾರ.
ಜೊತೆಗೆ ಯಾವುದೇ ಸರ್ಕಾರಿ ಮೂಲದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಭಾನುವಾರ ಸೋಮವಾರ ಸ್ವಲ್ಪ ಎಚ್ಚರಿಕೆ ಬೇಕಾದ ದಿನ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ. ಆ ಬಳಿಕ ನಿಮಗೆ ಮಂಗಳವಾರ ಬುಧವಾರ ಗುರುವಾರದಲ್ಲಿ ಸಹ ಹಾಗೆ ನಿಮಗೆ ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ ಉತ್ತಮ ಇದೆ. ವೈಯಕ್ತಿಕ ವಿಚಾರಗಳು ಅಷ್ಟು ಉತ್ತಮ ಇಲ್ಲ. ವೈಯಕ್ತಿಕ ಅಂದರೆ ಪರ್ಸನಲ್ ವಿಚಾರಗಳು ಅಂದರೆ ಮಾತು, ನಡವಳಿಕೆ, ಇನ್ನೊಬ್ಬರ ಜೊತೆಗೆ ಮಾಡುವಂಥ ವ್ಯವಹಾರಗಳು, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿನೂ ಹಾಗೆ ಮಾತಿನ ಚಕಮಕಿ ಆಗುವಂಥದ್ದು, ವಿರೋಧಗಳು ಬರುವಂಥದ್ದು, ನಿಮ್ಮನ್ನು ಅವರು ವಿರೋಧಿಸುವಂಥದ್ದು, ಅವರನ್ನು ವಿರೋಧಿಸುವಂಥ ಘಟನೆ ಜರುಗುತ್ತೆ. ಹಣದ ವಿಚಾರನೋ, ಭೂಮಿ ವಿಚಾರನೋ, ಇನ್ನಿತರ ಯಾವುದೇ ಕೌಟುಂಬಿಕ ವಿಚಾರನೋ, ಮಾತುಕತೆಗಳು ಅತಿರೇಕಕ್ಕೆ ಅಂದರೆ ತುಂಬ ಒಂದು ಎಕ್ಸ್ಟ್ರೀಮ್ ಅಂತ ಹೇಳಿದ್ರೆ ಅತಿರೇಕಕ್ಕೆ ಹೋಗಿ ಅಲ್ಲಿ ಏನಾದರೂ ಕಲಹಗಳು, ವಾಗ್ವಾದಗಳು ಅಥವಾ ಹೊಯ್ದಾಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಸರ್ಕಾರದಿಂದ ಯಾವುದಾದ್ರು ನೋಟಿಸ್ಗಳು ಬರ್ಬೋದು, ಸರ್ಕಾರಿ ಇಲಾಖೆಯಿಂದ ಪೆನಾಲ್ಟಿ, ದಂಡನೆ ಕಟ್ಟುವಂಥ ಪ್ರಮೇಯಗಳು ಬರ್ಬೋದು. ಹಾಗಾಗಿ ನಿಮ್ಮ ಒಂದು ಸಾಮಾಜಿಕ ಮತ್ತು ಪರ್ಸನಲ್ ಅಂದರೆ ವೈಯಕ್ತಿಕ ನಡವಳಿಕೆಯನ್ನು ಸರಿಯಾಗಿ ಇಟ್ಕೋಬೇಕಾಗುತ್ತೆ ಈ ಮಂಗಳವಾರ ಗುರುವಾರ. ಆರ್ಥಿಕವಾಗಿ, ಆರೋಗ್ಯವಾಗಿ ಏನು ಸಮಸ್ಯೆ ಇಲ್ಲ. ಮಂಗಳವಾರ ಬುಧವಾರ ಹಣದ ವಿಚಾರ, ಆರೋಗ್ಯದ ವಿಚಾರ ಎಲ್ಲ ಉತ್ತಮ ಇರುತ್ತೆ. ಹಾಗಾಗಿ ಈ 5 ದಿನಗಳಲ್ಲಿ ನೀವು ನಿಮ್ಮ ಒಂದು ರಿಲೇಷನ್ಶಿಪ್ಪು, ಮಾತು, ನಡವಳಿಕೆ ಬಗ್ಗೆ ಭಾನುವಾರದಿಂದ ಗುರುವಾರದವರೆಗೆ ಇಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕಾನೂನು ವಿರೋಧಿಸುವಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಅಷ್ಟು ಒಳ್ಳೆಯದಲ್ಲ. ಅಲ್ಲಿ ನೀವು ಸಿಲುಕಿಕೊಳ್ಳುವಂಥ ಅಥವಾ ಯಾವುದೇ ರೀತಿಯ ಶಿಕ್ಷೆಗೆ ಒಳಗಾಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ. ಇನ್ನು ಕೊನೆಯ 2 ದಿನಗಳು ನಿಮಗೆ ಅತ್ಯುತ್ತಮವಾಗಿವೆ. ಶುಕ್ರವಾರ ಶನಿವಾರ ಅತ್ಯುತ್ತಮ ದಿನ ಆಗಿರುತ್ತೆ. ಜನವರಿ 31 ಫೆಬ್ರವರಿ 1 ಶುಕ್ರವಾರ ಶನಿವಾರದಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಶೀಘ್ರವಾದ ಫಲಗಳು ಸಿಗಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಉತ್ತಮ ಫಲ. ಉದ್ಯೋಗ ಹುಡುಕವರಿಗೆ ಉದ್ಯೋಗ ಸಿಗ್ಬೋದು. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಕೃಷಿ ಚಟುವಟಿಕೆ, ಇನ್ನಿತರ ಚಟುವಟಿಕೆ ಮಾಡೋರಿಗೆ ಅವರ ಕೃಷಿ ಚಟುವಟಿಕೆ ಹೆಚ್ಚಿನ ಲಾಭ ಆದಾಯಗಳು ಬರಲಿವೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥ ದಿನ ಆಗಿರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ನೀವು ಅನುಭವಿಸಬಹುದಾಗಿದೆ. ಜೊತೆಗೆ ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳ ಒಪ್ಪಂದ, ಸಹಿ ಮಾಡೋದು, ಭೇಟಿ ಮಾಡೋದು ಇತ್ಯಾದಿ ವಿಚಾರಗಳಿಗೆ ಸಹ, ಮೀಟಿಂಗ್ಗಳಿಗೆ ಸಹ ಅತ್ಯುತ್ತಮ ದಿನ ಆಗಿದೆ ಶುಕ್ರವಾರ ಶನಿವಾರ. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಆರಂಭದ 5 ದಿನಗಳಲ್ಲಿ ಸ್ವಲ್ಪ ವೈಯಕ್ತಿಕ ವಿಚಾರ, ನಡವಳಿಕೆ, ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ವಾರದ ಕೊನೆಯ 2 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಉತ್ತಮ ಫಲಗಳು ನಿಮಗೆ ಲಭ್ಯವಾಗಿವೆ. ಹಾಗೆ ಆ ಬರೆದಂತಹ ಕೊನೆಯ 2 ದಿನಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ಬಳಸ್ತಕ್ಕಂಥ ಬಣ್ಣಗಳು ವೈಟ್ ಅಥವಾ ಬಿಳೆ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6 ಮತ್ತು 8, 6 ಆ್ಯಂಡ್ 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ನೀವು ಈಗ ಶನಿ ಮಹಾರಾಜರ ಅನುಗ್ರಹದ ಕೊನೆಯ 2 ತಿಂಗಳಲ್ಲಿ ಇರುವಂಥದ್ದು. ಯಾಕಂದರೆ ಇನ್ನೂ 2 ತಿಂಗಳಷ್ಟೇ ನಿಮಗೆ ಈ ಶನಿ ಮಹಾರಾಜರ ಅನುಗ್ರಹ ಇರುತ್ತೆ, ಫೆಬ್ರವರಿ ಮತ್ತು ಮಾರ್ಚ್ ಅಂತ್ಯದವರೆಗೆ ಅಷ್ಟೇ. ಹಾಗಾಗಿ ಅಂಥ ಒಂದು ಶನಿ ಮಹಾತ್ಮರು ಈಗ ಅನುಗ್ರಹವನ್ನು ಕೊಡಲಿದ್ದಾರೆ. ಹಾಗಾಗಿ ನಿಮಗೆ ಪ್ರಮುಖವಾದ ಕೋರ್ಟ್ ಕಚೇರಿ ಕೆಲಸ ಅಥವಾ ಏನಾದರೂ ನಿಮಗೆ ವಿವಾದಗಳು ಅಥವಾ ಆರ್ಥಿಕವಾದ ವಿವಾದಗಳು ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳು ಇದೇನಾದರೂ ಇದ್ದರೆ ಅದನ್ನು ಒಂದು ಕಲೆಕ್ಟ್ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿ ಗುರುಬಲನೂ ಸಹ ಹಾಗೆ ಈ ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ವಕ್ರಿಯಾಗಿದ್ದರೂ ಗುರುವಿನ ಅನುಕೂಲತೆ ನಿಮಗೆ ಇರೋ ಕಾರಣ ಶುಭ ಕಾರ್ಯಗಳು, ಮದುವೆ ಮುಂಜಿ ಇತ್ಯಾದಿಗಳು, ಗೃಹ ಪ್ರವೇಶಗಳಿದೆ ಅದನ್ನು ಸ್ವಲ್ಪ ಆಗೋದಷ್ಟು ಈ ವರ್ಷದ ಒಂದು ಆರಂಭದ ತಿಂಗಳುಗಳಂದರೆ ಈ ಮಾರ್ಚ್ ಏಪ್ರಿಲ್ ತಿಂಗಳೊಳಗೆ ಮಾಡಿ ಮುಗಿಸುವಂಥದ್ದು ಒಳ್ಳೆಯದಾಗುತ್ತೆ. ಹಾಗೆ ಅನೇಕ ರೀತಿಯ ನಿಮಗೆ ಮುನ್ನೆಚ್ಚರಿಕೆ ಕೊಡುವಂಥ ಸೂಚನೆಗಳು ಸಹ ಇವೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಆರಂಭದಲ್ಲಿ ಸ್ವಲ್ಪ ಉತ್ತಮ ಫಲಗಳು ವ್ಯಕ್ತವಾಗಿವೆ. 26, 27, 28 3 ದಿನಗಳು ನಿಮಗೆ ಇಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮ್ಮ ಒಂದು ಅನೇಕ ರೀತಿಯ ಕೋರಿಕೆಗಳು, ಬೇಡಿಕೆಗಳು ಈಡೇರುವಂಥ ಒಂದು ಶುಭ ಲಕ್ಷಣಗಳು ಕಂಡು ಬಂದಿವೆ. ವ್ಯಾಪಾರಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲ, ಯುವಕರು, ಸಾಧಕರು ಅಥವಾ ಉದ್ಯೋಗವನ್ನು ಹುಡುಕುವಂಥವರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಹಿಂದೆ ಮಾಡಿದ ಯಾವುದೇ ಪ್ರಯತ್ನದ ಫಲ ಇಂದು ಬರುವಂಥ ಅಂದರೆ ರಿಸಲ್ಟ್ಗಳು ಇಂದು ಬಂದು ಅದು ನಿಮ್ಮ ಪರವಾಗಿ ಬರುವಂಥದ್ದು. ಅದು ಹಿಂದೆ ಯಾವುದೇ ಬಹಳ ಕಾಲದಿಂದ ನಡೆದಿದ್ದ ಕೋರ್ಟ್ ಕಚೇರಿ ಕೇಸುಗಳೆಲ್ಲ ಇಂದು ನಿಮ್ಮ ಪರವಾಗಿ ತೀರ್ಮಾನ ಆಗುವಂಥದ್ದು ಮುಂತಾದ ಹಲವಾರು ವಿಜಯದ ಸಂಕೇತಗಳು ಜರುಗಲಿವೆ. ಹಣಕಾಸಿಗೆ ಸಂಬಂಧಪಟ್ಟು ಉತ್ತಮ ಇದೆ. ಲಾಭ, ಆದಾಯ ಹೆಚ್ಚಿಗೆ ಬರಲಿವೆ. ಅನೇಕ ರೀತಿಯ ವಸ್ತುಗಳನ್ನು, ದ್ರವ್ಯಗಳನ್ನು ಅಥವಾ ಚಿನ್ನ ಆಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಒದಗಿ ಬರಲಿವೆ. 26, 27, 28 ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ತುಲಾರಾಶಿಯವರು. ಬಳಿಕ ಬರುವಂಥ 2 ದಿನಗಳು 29, 30 ಅಷ್ಟೇನು ಉತ್ತಮಿಲ್ಲ. 29, 30ರಲ್ಲಿ ವೈಯಕ್ತಿಕ ವಿಚಾರ ಎಚ್ಚರಿಕೆ ಬೇಕು. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ ಅಥವಾ ಭಾಗವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ವ್ಯಕ್ತ ಆಗ್ಬೋದು. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಬರುವಂಥದ್ದು. ಜೊತೆಗೆ ಮನೆಯ ಒಂದು ಹಿರಿಯ ವ್ಯಕ್ತಿಗಳಲ್ಲಿ ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರಲ್ಲಿ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದೆಲ್ಲ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ವಿಚಾರನ ಪೂರ್ವಾಪರ ಅಂದರೆ ಹಿಂದೆ ಮುಂದೆ ನೋಡದೆ ನೀವು ಒಂದು ಕಠೋರ ಮಾತನಾಡಿ ಅದರಿಂದ ಮುಖ ಅವರಿಗೆ ಮನಸ್ಸು ನೋಯುವಂಥದ್ದು. ಜೊತೆಗೆ ಅವರು ತಪ್ಪು ಮಾಡಿಲ್ಲದೆ ಅವರ ತಪ್ಪು ಮೇಲೆ ತಪ್ಪನ್ನು ಹೊರಿಸೋದು ಇತ್ಯಾದಿಗಳು ಮಿಥ್ಯಾವಾದಗಳು ಆಗ್ತವೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಈ ದಿನ ಚಿಂತೆ, ಒತ್ತಡಗಳು ಹೆಚ್ಚಳಾಗಲಿವೆ. ಹಾಗಾಗಿ ಮಾತು ಮತ್ತು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಹಣಕಾಸು, ಆರೋಗ್ಯ ಎಲ್ಲವೂ ಪರವಾಗಿಲ್ಲ ಈ ಒಂದು 29, 30ರಲ್ಲಿ. ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ನಿಮಗೆ ಸಾಮಾನ್ಯವಾದ ಫಲವನ್ನು ಕೊಡುವಂಥ ದಿನ. ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಉತ್ತಮ ಇದೆ. ದೈಹಿಕವಾಗಿಯೂ ಹಣಕಾಸಿನ ವಿಚಾರಕ್ಕೂ ಉತ್ತಮ ಇರುವಂಥ ದಿನ.
ಇಲ್ಲಿನೂ ಹಾಗೆ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ದಿನ ಆಗಿರುತ್ತೆ. ವೈಯಕ್ತಿಕವಾಗಿ ಸ್ವಲ್ಪ ನಿಮಗೆ ಅಸಮಾಧಾನದ ವಾತಾವರಣ, ಮನಸ್ಸಲ್ಲಿ ಸ್ವಲ್ಪ ತಾಳ್ಮೆ ಕಡಿಮೆ ಆಗುತ್ತೆ, ಸಿಟ್ಟು ಜಾಸ್ತಿ ಬರುತ್ತೆ, ಇತರರ ಜೊತೆಗೆ ಕಲಹನ ಮಾಡ್ತೀರಾ ಅಥವಾ ಇತರರು ನಿಮಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವಂಥ ಘಟನೆಗಳು ಮನೆಯಲ್ಲೂ ಜರಬಹುದು, ವೃತ್ತಿ ಜಾಗದಲ್ಲೂ ಜರಬಹುದಾಗಿದೆ ಈ ಶನಿವಾರ ಭಾನುವಾರದಂದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಮೇಲೆ ಸರ್ಕಾರದಿಂದ ಆ್ಯಕ್ಷನ್ಗಳಾಗಲಿ, ದಂಡನೆ, ಪೆನಾಲ್ಟಿ, ನೋಟಿಸ್ಗಳು ಬರುವಂಥ ಸಾಧ್ಯತೆಯೂ ಈ ವಾರದ ಕೊನೆಯ ದಿನಗಳಲ್ಲಿ ಬರಬಲಾಗಿದೆ ಶುಕ್ರವಾರ ಶನಿವಾರದಂದು. ಹಾಗಾಗಿ ತುಲಾರಾಶಿಯವರು ಇಂಥ ಒಂದು ಅವಕಾಶದಲ್ಲಿ ನೀವು ಮೊದಲ ವಾರದ ಆರಂಭದ 3 ದಿನಗಳನ್ನು ಭಾನುವಾರ, ಸೋಮವಾರ, ಮಂಗಳವಾರ ಸದುಪಯೋಗಪಡಿಸಿಕೊಳ್ಳಿ. ಮಧ್ಯದ 2 ದಿನಗಳ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರ, ಮಿತ್ರರ ಜೊತೆಗೆ ಬಂಧುಗಳ ಎಚ್ಚರ. ಕೊನೆಯ ದಿನಗಳ ಸಾಗೆ ಮಾತು, ನಿಮ್ಮ ಕಲಹದ ವಾಗ್ವಾದದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ. ಹಣಕಾಸು ಮತ್ತು ಆರೋಗ್ಯದ ವಿಚಾರ ಅಷ್ಟೇನು ಪರವಾಗಿಲ್ಲ, ಉತ್ತಮವಾದ ಒಂದು ಆರೋಗ್ಯವನ್ನು ಕೊಡುವಂಥ, ಹಣಕಾಸನ್ನು ಕೊಡುವಂಥ ವಾರ ಇದಾಗಿರುತ್ತೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 4, 5, 6, 4, 5, 6 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಚಂದ್ರಾನುಗ್ರಹ ಇರುವಂಥ ದಿನಗಳಲ್ಲಿ ನೀವು 25, 26, 27, 28 ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಚಂದ್ರಾನುಗ್ರಹದ ದಿನಗಳು ಸಹ ಬಳಸ್ಕೊಳ್ಬೋದಾಗಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆರಂಭದಲ್ಲಿ ನಿಮಗೆ ಆರ್ಥಿಕವಾದ ಸ್ವಲ್ಪ ಸಂಕಷ್ಟಗಳು ಬರ್ಬೋದು, ಹಣಕಾಸಿನ ನಷ್ಟ ಕಷ್ಟಗಳಾಗ್ಬೋದು, ಅಥವಾ ಯಾರದೇ 3ನೇ ವ್ಯಕ್ತಿಗಳ ಮಾತಿನ ಮೇಲೆ ನೀವು ಹಣವನ್ನು ಕಳೆದುಕೊಳ್ಳುವಂಥ ಘಟನೆಗಳು ಜರಬಹುದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಣ್ಣು, ಕಿವಿ, ಮೂಗು, ಗಂಟಲು, ಹಲ್ಲು ಅಥವಾ ಶಿರೋಭಾಗ, ಮುಖದ ಭಾಗದ ಅವಯಗಳಲ್ಲಿ ಏನಾದರೂ ಸ್ವಲ್ಪ ನೋವುಗಳು, ತೊಂದರೆಗಳು, ಅಲರ್ಜಿ ಇತ್ಯಾದಿಗಳು ಕಾಣಿಸ್ಕೊಳ್ಬೋದು. ಜೊತೆಗೆ ಆರ್ಥಿಕವಾಗಿಯೂ ಸ್ವಲ್ಪ ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯದ ಕೊರತೆ ಬರ್ಬೋದು, ಅಥವಾ ಆರ್ಥಿಕವಾಗಿ ನಷ್ಟ ಆಗುವಂಥ ಯಾವುದೇ ಘಟನೆಗಳು ಜರಬಹುದು, ಅಥವಾ ಆಕಸ್ಮಿಕವಾಗಿ ನಿಮ್ಮ ಹಣನೋ ವಸ್ತುನ ಒಡವನೋ ಕಳ್ಳತನ ಆಗೋದಾಗಲಿ, ಕಳೆದು ಹೋಗುವ ಘಟನೆಗಳು ಜರಬಹುದು. ಹಾಗಾಗಿ ಇಂಥ ವಿಚಾರಕ್ಕೆ ಆರ್ಥಿಕವಾಗಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು, ಆರೋಗ್ಯದ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ನೀವು ಒಂದು ತನು ಅಂದರೆ ಆರೋಗ್ಯ, ಧನ ಅಂದರೆ ಹಣ, ಇದರ ಎರಡರ ಒಂದು ಸಂಯಮವನ್ನು ಆರಂಭದ ದಿನಗಳಲ್ಲಿ ಅಂದರೆ 26, 27ರಲ್ಲಿ ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಇನ್ನು 28, 29, 30 ಮಂಗಳವಾರ, ಬುಧವಾರ, ಗುರುವಾರ 3 ದಿನಗಳಲ್ಲಿ ನಿಮಗೆ ವಿಜಯ ಸಾಧನೆ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ಅಪರೂಪಕ್ಕೆ ನಿಮಗೆ ಸಿಗುವಂಥ ತೃತೀಯದ ಚಂದ್ರನ ಅನುಗ್ರಹದಿಂದ ಅನೇಕ ರೀತಿಯ ಆಕಸ್ಮಿಕ ಲಾಭಗಳು, ಕನಸು ನನಸಾಗುವಂಥ ಯೋಗ, ಒಂದು ಪ್ರಮುಖ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಕೆಲಸ ಕಾರ್ಯಗಳು ಸಾಧನೆ ಆಗುವಂಥದ್ದು, ಕೆಲವೊಬ್ಬರಿಗೆ ವಿದೇಶ ಮೂಲದ ಉದ್ಯೋಗ ಆಗಲು, ವಿದೇಶ ಮೂಲದ ಏನಾದರೂ ವ್ಯಾಪಾರದ ಸಂಬಂಧಗಳು ಕುದುರುವಂಥದ್ದು, ಅನೇಕ ರೀತಿಯ ಶುಭ ಕಾರ್ಯಗಳು ನಿಮಗೆ ಮನೆಯಲ್ಲಿ ನಿಗದಿಯಾಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳು ನಿಮಗೆ 28, 29, 30 ಮಂಗಳವಾರ, ಬುಧವಾರ, ಗುರುವಾರ ನಿಮಗೆ ನಿರೀಕ್ಷೆಯಂತೆ ಆ ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಸಿದ್ಧಿ ಆಗಲಿವೆ. ಇನ್ನು ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಯಾರು ಸಹ ಉತ್ತಮ ಇರುವಂಥ ದಿನ 28, 29, 30ನ ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ 2 ದಿನಗಳು 31, 1 ಶುಕ್ರವಾರ, ಶನಿವಾರ. ಶುಕ್ರವಾರ, ಶನಿವಾರ ಅಷ್ಟೇನು ಉತ್ತಮವಿಲ್ಲ. ಶುಕ್ರವಾರ, ಶನಿವಾರ ಕಲಹದ ದಿನ, ಮಾತಿನ ಚಕಮಕಿ, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಬರುವಂಥದ್ದು, ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳಲ್ಲಿ ಮತ್ತೆ ವಿರೋಧಗಳು ಬರುವಂಥದ್ದು, ಅಥವಾ ಆಸ್ತಿ ವಿಚಾರ, ಭೂಮಿ ವಿಚಾರ, ವಿವಾದಗಳು, ನಿಮಗೆ ಮನೆಯ ಹಿರಿಯರು ನಿಮಗೆ ವಿರುದ್ಧವನ್ನು ಮಾತಾಡುವಂಥದ್ದು, ಇಂಥ ಘಟನೆಗಳು ಜರುಗುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಂಧುಗಳ ಜೊತೆಗೆ ಅಥವಾ ಹಿರಿಯರ ಜೊತೆಗೆ ಬಾಂಧವ್ಯನ ಚೆನ್ನಾಗಿ ಇಟ್ಟುಕೊಳ್ಳುವಂಥ ಅವಶ್ಯಕತೆ ಇರುತ್ತೆ. ಕೊನೆಯ 2 ದಿನಗಳಲ್ಲಿ ಆರ್ಥಿಕವಾಗಿ, ಆರೋಗ್ಯವಾಗಿ ಏನು ಸಮಸ್ಯೆ ಇರೋದಿಲ್ಲ ಕೊನೆಯ 2 ದಿನಗಳಲ್ಲಿ. ಒಟ್ಟಿನಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 29, 30, 28, 29, 30 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ ಎಂಬಂಥ 3 ದಿನಗಳು ಅತ್ಯಂತ ಶುಭ ಫಲ ಕೊಡುವಂಥ ಶುಭ ದಿನಗಳು. ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ವೈಟ್ ಮತ್ತು ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 1, 6, 7, 1, 6, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರ ಪೂರ್ತಿ ನಿಮಗೆ ಈ ಸೂರ್ಯನ ಅನುಗ್ರಹ, ರವಿಯ ವಿಶೇಷವಾದ ತರಂಗಗಳ ಬೆಂಬಲ ಇರೋ ಕಾರಣ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಭೂಮಿ, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅತ್ಯುತ್ತಮವಾದ ಅವಕಾಶವಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಎಂದು ಬರ್ತಾಯಿದೆ. ಈ ವಾರದ ಒಂದು ಅದೃಷ್ಟಶಾಲಿ ರಾಶಿಗಳ ಗುಂಪಿಗೆ ನೀವು ಸೇರ್ತಾ ಇದ್ದೀರಾ. 26, 27, 28 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸಹ ನಿಮಗೆ ವಿಶೇಷವಾದ ಚಂದ್ರನ ತರಂಗಗಳ ಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು. ನಿಮ್ಮ ಜನ್ಮಸ್ಥಾನದಲ್ಲಿ ಬಂದಂಥ ಚಂದ್ರನಿಂದ ಅನೇಕ ರೀತಿಯ ಲಾಭ, ಆದಾಯಗಳು ಆಗುವಂಥದ್ದು. ವ್ಯಾಪಾರದ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ಹಣಕಾಸಿನ ಉತ್ತಮ, ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅಂಕಗಳು ಬರುವಂಥದ್ದು, ಅದು ಅಂದುಕೊಂಡಂಥ ನಿಮ್ಮ ಅಪೇಕ್ಷಿತವಾದ ಸೀಟುಗಳು, ಸ್ಥಾನಮಾನಗಳು ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ಕನಸುಗಳು ನನಸಾಗಲಿಕ್ಕೆ ಆರಂಭದ 3 ದಿನಗಳು ನಿಮಗೆ ಸಹಾಯಕವಾಗಿ ಬಂದಿವೆ. ಭಾನುವಾರ, ಸೋಮವಾರ, ಮಂಗಳವಾರ ಸದುಪಯೋಗಪಡಿಸಿಕೊಳ್ಳಿ. ಆ ಬಳಿಕ ಬರುವಂಥದ್ದು ನಿಮಗೆ ಬುಧವಾರ, ಗುರುವಾರ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಬುಧವಾರ, ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಚಕಮಕಿ, ಇದಕ್ಕೆ ಅನೇಕ ರೀತಿಯ ಭಿನ್ನಾಭಿಪ್ರಾಯಗಳು, ಕಲಹ, ವಾಗ್ವಾದಗಳು, ಇದಕ್ಕೆ ಆರೋಪ ಪ್ರತ್ಯಾರೋಪಗಳು ಆಗುವಂಥದ್ದು, ಇದಕ್ಕೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥದ್ದು, ಇದಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಬೇಕಾಗುತ್ತೆ 29, 30ರಲ್ಲಿ ಅಂದರೆ ಬುಧವಾರ, ಗುರುವಾರದಂದು. ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ
ಜನವರಿ 31, ಫೆಬ್ರವರಿ 1 2 ದಿನಗಳು ನಿಮಗೆ ಮತ್ತೊಮ್ಮೆ ಚಂದ್ರನು ತೃತೀಯದನಾಗಿ ಉತ್ತಮ ಫಲವನ್ನು ಕೊಂಡಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆಕಸ್ಮಿಕ ಧನಲಾಭ ಯೋಜನೆ ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗಿಂದ ಯಾವುದೇ ಕೆಲಸ ಕಾರ್ಯಗಳು ಈಗ ಶೀಘ್ರವಾಗಿ ಕೈಗೂಡುವಂಥದ್ದು. ದೇವತಾ ಕ್ಷೇತ್ರ, ತೀರ್ಥಕ್ಷೇತ್ರ, ಯಾತ್ರಾ ಕ್ಷೇತ್ರಗಳ ಸಂದರ್ಶನ, ಪ್ರವಾಸ ಹೋಗುವಂಥ ಅವಕಾಶ ಈ ದಿನಗಳಲ್ಲಿ ನಿಮಗೆ ಒದಗಿ ಬರಲಿದೆ. ಶುಕ್ರವಾರ, ಶನಿವಾರ, ಜನವರಿ 31, ಫೆಬ್ರವರಿ 1ರಂದು. ಹಾಗಾಗಿ ಈ ಒಂದು ಧನುಸು ರಾಶಿಯವರಿಗೆ ಆರಂಭದ 3 ದಿನ 26, 27, 28, ಕೊನೆಯ 2 ದಿನ ಅಂದರೆ 31 ಮತ್ತು 1 5 ದಿನಗಳು ಅತ್ಯಂತ ಶುಭಫಲ ಕೊಡುವಂಥ ಚಂದ್ರನ ಅನುಗ್ರಹವಂಥ ಶುಭ ದಿನಗಳಾಗಿವೆ. ಈ ವಾರದಲ್ಲಿ ನಿಮಗೆ ಬುಧ, ಶುಕ್ರರ ವಿಶೇಷವಾದ ಬೆಂಬಲ ಇರುತ್ತೆ. ಶನಿ ಮಹಾರಾಜರು ಪೂರಕವಾಗಿರ್ತಾರೆ. ಹಾಗಾಗಿ ಪಂಚಗ್ರಹಗಳ ಒಂದು ಆಶೀರ್ವಾದ ಇರುವಂಥ ಅಪೂರ್ವವಾದ ವಾರ ಆಗಿರುತ್ತೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಎಬದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಸಹ ಈ ವಾರದಲ್ಲಿ ಬಳಸ್ಕೊಳ್ಬೋದು ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹದಿಂದ. ಸಂಖ್ಯೆಗಳು 2, 5, 6, 7, 8 2, 5, 6, 7, 8 ಸಂಖ್ಯೆಯನ್ನು ಬಳಸ್ಕೊಂಡು ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಅಪರೂಪಕ್ಕೆ ಸಿಗುವಂಥ ಶನಿ ಮಹಾರಾಜರ ಅನುಗ್ರಹದ ಕೊನೆಯ 2 ತಿಂಗಳು ಈಗ ಇರುವಂಥ ಚತುರ್ಥ ಅರ್ಧಾಷ್ಟಮ ಶನಿಯಾಗಿ ಬರುವಂಥದ್ದು ಇರುತ್ತೆ. ಹಾಗೆ ಈಗ ಬರುವಂಥ ನಿಮಗೆ ಇರುವಂಥ ಶನಿ ಮಹಾರಾಜರ ತೃತೀಯದ ಲಾಭವನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಬಳಿಕ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬಂದಿದೆ. ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ ನಿಮಗೆ ಸ್ವಲ್ಪ ಅನೇಕ ರೀತಿಯ ಅಡೆತಡೆಗಳು ಬರ್ಬೋದು. ಆರ್ಥಿಕವಾದ ಸಂಕಷ್ಟಗಳು ಬರ್ಬೋದು. ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ. ವ್ಯಾಪಾರದಲ್ಲಿ ಹಿನ್ನಡೆ, ಉದ್ಯೋಗದಲ್ಲಿ ಕಿರಿಕಿರಿ ವಾತಾವರಣ, ಮನೆಯಲ್ಲಿ ಸಹ ಬೇಸರದ ವಾತಾವರಣ ಮೂಡ್ಬೋದು. ಹಾಗಾಗಿ ಆರ್ಥಿಕವಾಗಿಯೂ ವೈಯಕ್ತಿಕವಾಗಿಯೂ ಆರಂಭದ ದಿನ ಅಷ್ಟು ಉತ್ತಮ ಬಂದಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗಿದೆ. ತನು ಮನ ಧನದ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ನಿಮ್ಮ ದಳದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇತರರಿಗೆ ಸಹಾಯ ಮಾಡಲಿಕ್ಕೆ ಧಾವಿಸೋದಾಗಲಿ, ಅಥವಾ ಇತರರು ಹೇಳಿದ ಒಂದು ಯಾವುದೇ ರೀತಿಯ ಐಡಿಯಾವನ್ನು ಪರಿಪಾಲಿಸೋಗಿ ಅಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇದೆಲ್ಲ ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು ಆರಂಭದ 3 ದಿನಗಳಲ್ಲಿ, ಭಾನುವಾರ, ಸೋಮವಾರ, ಮಂಗಳವಾರ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಚಿಂತೆ, ಬೇಜಾರು ಹೆಚ್ಚಾಗುತ್ತೆ. ಕೆಲವರಿಗೆ ನಿಮಗೆ ಶತ್ರು ಪೀಡದ ಗುಪ್ತ ಶತ್ರುಗಳ ಕಾಟ ಸಹ ಈ 3 ದಿನಗಳಲ್ಲೇ ಕಂಡು ಬರ್ಬೋದಾಗಿದೆ. ಆ ಬಳಿಕ ಬರುವಂಥ 29, 30 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ, ಗುರುವಾರ 29, 30ರಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಘಟನೆಗಳು ಬೇಗ ಆಗುವಂಥದ್ದು. ಯಾವುದೇ ಪ್ರಯತ್ನಗಳಿಗೆ ಸಫಲತೆ ಬರಲಿದೆ. ಉತ್ತಮವಾದ ಭೋಜನ ಆಹಾರ ಸೇವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉತ್ತಮ ವ್ಯಕ್ತಿಗಳ ಭೇಟಿಯಾಗಿ ಅವರಿಂದ ನಿಮಗೆ ಸಹಾಯವನ್ನು ಪಡೆಯುವಂಥ ಅವಕಾಶ 29, 30ರಲ್ಲಿ ಬರಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಬುಧವಾರ, ಗುರುವಾರದಂದು. ಬಳಿಕ ಕೊನೆಯ 2 ದಿನಗಳು ನಿಮಗೆ ಮತ್ತೊಮ್ಮೆ ಮಿಶ್ರ ಫಲ. ಶುಕ್ರವಾರ, ಶನಿವಾರ ನಿಮಗೆ ಮಿಶ್ರ ಫಲಗಳು ವ್ಯಕ್ತವಾಗಿವೆ. ಅನೇಕ ರೀತಿಯ ನಿಮ್ಮ ಸ್ಥಾನಕ್ಕೆ ತೊಂದರೆ ಬರುವಂಥದ್ದು, ಮಾತಿನ ಚಕಮಕಿಗಳು ಆಗುವಂಥದ್ದು, ನಿಮ್ಮ ವಿದ್ಯೆಯವರು ಅಪಪ್ರಚಾರಗಳು ಅಥವಾ ಅವಮಾನದ ಘಟನೆಗಳು ಆಗುವಂಥದ್ದು, ಯಾವುದೇ ರೀತಿಯ ಒಳ್ಳೆಯ ಪ್ರಯತ್ನಗಳಿಗೆ ವಿಘ್ನಗಳು ಬರುವಂಥದ್ದು ಎಲ್ಲ ಇರುತ್ತೆ. ಹಾಗಾಗಿ 31 ಮತ್ತು 1ರಂದು ಅಂದರೆ ಜನವರಿ 31, ಫೆಬ್ರವರಿ 1ರಂದು ಶುಕ್ರವಾರ, ಶನಿವಾರ ಸ್ವಲ್ಪ ನಿಮ್ಮ ವೈಯಕ್ತಿಕ ವಿಚಾರ, ಆರ್ಥಿಕ ವಿಚಾರ ಅಥವಾ ಯಾವುದೇ ರೀತಿಯ ಒಪ್ಪಂದ ಸಹಿತ ವಿಚಾರ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಅಷ್ಟೇನು ಉತ್ತಮ ಬಂದಿಲ್ಲ. ಭಾನುವಾರ, ಸೋಮವಾರ ಸಮ್ಮಿಶ್ರ ಫಲ. ಜೊತೆಗೆ ಕೊನೆ 2 ದಿನಗಳು ಸಹ ಶುಕ್ರವಾರ, ಶನಿವಾರ ಸಹ ಸಮ್ಮಿಶ್ರ ಅಥವಾ ಸಂಕಷ್ಟ ಫಲಗಳು ವ್ಯಕ್ತವಾಗಿ. ಮಧ್ಯದ 3 ದಿನಗಳು ಅಂದರೆ ನಿಮಗೆ ಮಂಗಳವಾರ, ಬುಧವಾರ, ಗುರುವಾರ 28, 30, 30 3 ದಿನಗಳು ಸ್ವಲ್ಪ ಉತ್ತಮ ಫಲವನ್ನು ಕೊಡುವಂಥ ದಿನಗಳಾಗಿವೆ. ಆ ಬಂದಂತಹ 3 ದಿನಗಳನ್ನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ ಆ ದಿನ ಪ್ರಯತ್ನ ಮಾಡಿದರೆ ಒಳ್ಳೆಯದಾಗುತ್ತೆ. ಬಳಸುವಂಥ ಬಣ್ಣ ಮಕರ ರಾಶಿಯವರು ಈ ವಾರದಲ್ಲಿ ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಹಾಗೆಯೇ ರೆಡ್ ಅಥವಾ ಕೆಂಪು ಬಣ್ಣವನ್ನು ಸಹ ನೀವು ನಿಮ್ಮ ಒಂದು ಸಂಯಮ ನೋಡಿಕೊಂಡು ಬಳಸ್ಬೋದು. ಕೆಲವೊಂದು ಸಮಯದಲ್ಲಿ ನಿಮಗೆ ರೆಡ್ ಅಥವಾ ಕೆಂಪು ಬಣ್ಣ ಸಹ ಸಹಾಯಕವಾಗಿ ಆಗಿರುತ್ತೆ. ಅದರಲ್ಲಿ ಮಂಗಳನ ಪರಿವರ್ತನೆ ನಿಮಗೆ ಅಲ್ಲಿ ತೃತೀಯದಿಂದ ಒಂದು ಉತ್ತಮ ಫಲನ ನಿಮಗೆ ಕೊಡುವಂಥ ಸಾಧ್ಯತೆ ಇರುತ್ತೆ. ಷಷ್ಠದಲ್ಲಿ ಕೊಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಗಮನಿಸಿಕೊಳ್ಳುವಂಥದ್ದು. ಇನ್ನು ನೀವು ಬಳಸುವಂಥ ಸಂಖ್ಯೆಗಳು 4 ಮತ್ತು 6 4 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ನಂಬರ್ 9 ಅಥವಾ 9 ಸಂಖ್ಯೆಯನ್ನು ನಿಮ್ಮ ಒಂದು ಯಾವುದೇ ರೀತಿಯ ಈ ಉತ್ತಮ ದಶಾಭುಕ್ತಿಗಳಿದ್ದರೆ, ಮಂಗಳನ ಅನುಗ್ರಹ ಇರುವಂಥ ನಿಮಗೆ ಭುಕ್ತಿಗಳಿದ್ದರೆ ಆ ಕಾಲದಲ್ಲಿ 9ಅನ್ನು ಸಹ ಬಳಸ್ಕೊಳ್ಬೋದಾಗಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಗ್ರೇ ಮತ್ತು ವೈಟ್ ಬಣ್ಣ ಜೊತೆಗೆ ಸಂಖ್ಯೆ 4 ಮತ್ತು 6 ನಿರಂತರವಾಗಿ ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಆರಂಭ ಶುಭ ಲಾಭಗಳನ್ನು ತರುವಂಥದ್ದಿರುತ್ತೆ. ಅಪರೂಪಕ್ಕೆ ಸಿಗುವಂಥ ಲಾಭ ಸ್ಥಾನದ ಲಾಭದಲ್ಲಿ ಚಂದ್ರನು ನಿಮಗೆ ಉತ್ತಮ ಫಲವನ್ನು ಕೊಡ್ತಾಯಿದ್ದೇನೆ. 26, 27, 28 ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ಲಾಭ ಸ್ಥಾನದ ಚಂದ್ರನಿಂದಾಗಿ ವ್ಯಾಪಾರ ಉದ್ಯಮದಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಅವಕಾಶಗಳು, ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಅದು ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಅನಿರೀಕ್ಷಿತ ಲಾಭಗಳು ಬರುವಂಥದ್ದು, ವ್ಯಾಪಾರಸ್ಥರು, ಉದ್ಯಮಿ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರಿಗೆ ಅನೇಕ ರೀತಿಯ ಹಣಕಾಸಿನ ಅರಿವು ಚೆನ್ನಾಗಾಗಲಿವೆ. ಇನ್ನು ಶಿಕ್ಷಣ ವೃತ್ತಿ, ಸರ್ಕಾರಿ ಉದ್ಯೋಗ, ಬ್ಯಾಂಕ್ ಅಥವಾ ಇನ್ನಿತರ ಕ್ಷೇತ್ರದಲ್ಲಿ ಮಾಡುವಂಥವ್ರು ಅನೇಕ ರೀತಿಯ ಉದ್ಯೋಗಿಗಳು ಅಂತ ಇರ್ತಾರೆ, ಎಂಪ್ಲಾಯೀಸ್. ಆ ಎಂಪ್ಲಾಯೀಸ್ಗಳಿಗೆ ಸಹ ಅನೇಕ ರೀತಿಯ ಒಂದು ನಿಯಮಗಳ ಬದಲಾವಣೆಯಿಂದ
ಅಥವಾ ಏನಾದರೂ ಇನ್ನಿತರ ನಿಮಗೆ ಪ್ರೇರಕವಾದ ಒಂದು ಏನಾದರೂ ಅಂಶಗಳಿಂದ ಮನಸ್ಸಿಗೆ ಖುಷಿ ಆಗ್ಬೋದು ಅಥವಾ ಲಾಭದ ಒಂದು ಸುದ್ದಿಗಳು ಬರುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ವಾರದ ಆರಂಭದ 3 ದಿನಗಳಲ್ಲಿ. ಆ ಬಳಿಕ ಬರುವಂಥ 2 ದಿನಗಳು ಮಿಶ್ರ ಫಲ. ಅಂದರೆ ಬುಧವಾರ ಗುರುವಾರ ಸ್ವಲ್ಪ ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಭಾನುವಾರ ಸೋಮವಾರ ಮಂಗಳವಾರ ಒಳ್ಳೆಯದು. ಬುಧವಾರ ಗುರುವಾರ ಮಿಶ್ರ ಫಲಗಳಂದರೆ ಏರುಪೇರಾಗುವಂಥದ್ದು, ಆರ್ಥಿಕವಾದ ಹಣಕಾಸು ಸ್ವಲ್ಪ ನಿಧಾನ ಆಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಮಾತಿನ ಚಕಮಕಿ ವಿರೋಧಗಳು, ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ವಿರೋಧಗಳು ವ್ಯಕ್ತ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಬುಧವಾರ ಗುರುವಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಳಿಕ ಕೊನೆ 2 ದಿನ ಮತ್ತೊಮ್ಮೆ ಉತ್ತಮ ಫಲಗಳು ಬರ್ತವೆ. ನಿಮಗೆ ಅಲ್ಲಿ ಮತ್ತೊಮ್ಮೆ ಜನ್ಮದಲ್ಲಿ ಬಂದಂತಹ ಚಂದ್ರನು ಈ ಶುಕ್ರವಾರ ಶನಿವಾರ ಅಂದರೆ ಜನವರಿ 31 ಫೆಬ್ರವರಿ 1ರಂದು ಆ ಜನ್ಮದಲ್ಲಿ ಬಂದಂತಹ ಚಂದ್ರನಿಂದ ಅನೇಕ ರೀತಿಯ ಲಾಭ, ಆದಾಯ, ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ನಿಮ್ಮ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಸಹಾಯಗಳು ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿ ಇರಲಿವೆ ಶುಕ್ರವಾರ ಶನಿವಾರದಂದು. ಹಾಗಾಗಿ ಕುಂಭರಾಶಿಯವರಿಗೆ ಬರತಕ್ಕಂತಹ ಅತ್ಯುತ್ತಮ ಒಂದು ವಾರ ವಾರ ಅಂತ ಹೇಳ್ಬೋದು. 5 ದಿನಗಳು ನಿಮಗೆ ಉತ್ತಮ ಫಲ ಬಂದಿವೆ. ವಾರದ ಆರಂಭದ ಭಾನುವಾರ ಸೋಮವಾರ ಮಂಗಳವಾರ ಜೊತೆಗೆ ಕೊನೆ 2 ದಿನ ಶುಕ್ರವಾರ ಶನಿವಾರ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 2 ಮತ್ತು 6 2 ಆ್ಯಂಡ್ 6 ಸಂಖ್ಯೆಯನ್ನು ಬಳಸಿಕೊಂಡು ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಭಾನುವಾರ ಸೋಮವಾರ ಮಂಗಳವಾರ ಅತ್ಯುತ್ತಮ ಲಾಭದ ದಿನ, ಇಷ್ಟಾರ್ಥ ಸಿದ್ಧಿಯಾಗುವ ದಿನ. ಕರ್ಮಸ್ಥಾನದ ಚಂದ್ರನು ಅಪರೂಪಕ್ಕೆ ನಿಮಗೆ ಅನೇಕ ರೀತಿಯ ಲಾಭವನ್ನು ಜಯವನ್ನು ಕೊಳ್ಳಿದ್ದಾನೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗವಾಗಿ ಆಗಲಿವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಈಡೇರುವಂಥದ್ದು. ಜಾಬ್ ಇಲ್ಲದವರಿಗೆ ಜಾಬ್ ಸಿಗೋದಾಗಲಿ ಅಥವಾ ಈಗಾಗಲೇ ಜಾಬ್ನಲ್ಲಿದ್ದವರಿಗೆ ಬಡ್ತಿ ಪ್ರಮೋಷನ್ ಸಿಗೋದಾಗಲಿ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಶುಭ ಕಾರ್ಯಗಳು ನಿಗದಾಗಲಿಕ್ಕೆ ಸಹಾಯ ಆಗಲಿವೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ನಿಮಗೆ ಮುನ್ನಡೆಯಿದೆ. ಯಾಕಂದರೆ ಈ ವಾರ ಪೂರ್ತಿ ಅಥವಾ ಈ ತಿಂಗಳ ಪೂರ್ತಿ ನಿಮಗೆ ಸೂರ್ಯದೇವರ ವಿಶೇಷವಾದ ಅನುಗ್ರಹ ಇರುವ ಕಾರಣ ಅನೇಕ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮತ್ತು ಭೂಮಿ ಸಂಬಂಧಿತ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಹಾಗೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಹಾಗೆ ಜಾಬ್ ಹುಡುಕರಿಗೆ ಜಾಬ್ ಸಿಗ್ಬೋದು. ಅದು ಈಗಾಗಲೇ ಜಾಬಲ್ಲಿವರಿಗೆ ಪ್ರಮೋಷನ್, ಬಡ್ತಿ, ಇನ್ಕ್ರಿಮೆಂಟ್ ಎಲ್ಲ ಸಿಗ್ಬೋದಾಗಿದೆ. ಬಿಸ್ನೆಸ್ ವ್ಯಾಪಾರಿಗಳು ಸಹ ಅತ್ಯುತ್ತಮ ಫಲ ಇದೆ. ಆರಂಭದ 3 ದಿನಗಳು 28, 29, 30 ಸದುಪಯೋಗ ಪಡಿಸಿಕೊಳ್ಳುವಂಥ ಮೀನರಾಶಿಯವರು. ಬಳಿಕ ಬರುವಂಥ ದಿನಗಳಲ್ಲಿ ನಿಮಗೆ 29, 30 ಸಿನಿಮಾ ಪಾಲಿಗೆ ದಿನ ಉತ್ತಮ ದಿನ. ಬುಧವಾರ ಗುರುವಾರ ಸಿನಿಮಾ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರದಲ್ಲಿ ಸಹ ಸ್ಥಾನ ಲಾಭ, ಇಷ್ಟಾರ್ಥ ಸಿದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿಕ್ಕೆ, ಆಕಸ್ಮಿಕ ಧನಲಾಭ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧು ಮಿತ್ರರ ಸಹಕಾರ, ಜೊತೆಗೆ ಯಾವುದೇ ರೀತಿಯ ಒಂದು ಶೈಕ್ಷಣಿಕ ಪ್ರಯತ್ನ, ವಿದ್ಯಾರ್ಥಿಗಳ ಪ್ರಯತ್ನಕ್ಕೂ ಸಹ ಉತ್ತಮವಾದ ಒಂದು ಪರಿಶ್ರಮಕ್ಕೆ ಫಲಿತಾಂಶ ಪೂರಕವಾಗಿ ಚೆನ್ನಾಗಿ ಬರಲಿದೆ. ಹಾಗಾಗಿ ಈ ದಿನಗಳನ್ನು ಸಹ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ 29, 30. ಹಾಗಾಗಿ ಆರಂಭದ ನಿಮಗೆ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರವರೆಗೂ ಅತ್ಯುತ್ತಮ ಫಲ ಕೊಡುವಂಥ ಶುಭ ದಿನಗಳಾಗಿವೆ. ಬಳಿಕ ಶುಕ್ರವಾರ ಶನಿವಾರ ಅಷ್ಟೇನು ಉತ್ತಮಿಲ್ಲ. ಶುಕ್ರವಾರ ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಅನೇಕ ರೀತಿಯ ಕಷ್ಟ ನಷ್ಟಗಳಾಗುವಂಥದ್ದು, ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು. ಇನ್ನಿತರ ಯಾವುದೇ ರೀತಿಯ ಒಂದು ದುಷ್ಟ ಸೂಚನೆ ಮೂಲಕ ನೀವು ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಮೋಸಕ್ಕೆ ಬಲಿ ಬೀಳುವಂಥ ಘಟನೆ ಆಗುತ್ತೆ ಅಥವಾ ನಿಮ್ಮಲ್ಲಿರುವಂಥ ವಸ್ತು, ಒಡವೆ ಇತ್ಯಾದಿಗಳನ್ನ ಕಳೆದುಕೊಳ್ಳುವಂಥ ಸಾಧ್ಯತೆ ಸೇರುತ್ತೆ. ಹಾಗಾಗಿ ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ವಾರದ ಕೊನೆ 2 ದಿನ ಶುಕ್ರವಾರ ಶನಿವಾರದಲ್ಲಿ ಯಾವುದೇ ರೀತಿಯ ಆತುರ ನಿರ್ಧಾರ, ಅತಿರೇಕದ ವರ್ತನೆಗೆಲ್ಲ ಹೋಗುವಂಥದ್ದು ಒಳ್ಳೆಯದಲ್ಲ ಶುಕ್ರವಾರ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ. ಸಂಖ್ಯೆಗಳು 1, 2, 5, 6 1, 2, 5, 6 1, 2, 5, 6 ಸಂಬಂಧ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಚತುರ್ಗ್ರಹಗಳ ಅನುಗ್ರಹದಿಂದ ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಅಪರೂಪದಲ್ಲಿ ಸಿಗುವಂಥ ನಿಮಗೆ ಒಂದು ಬುಧಾದಿತ್ಯರ ವಿಶೇಷವಾದ ತರಂಗಗಳು ಸಿಗ್ತವೆ. ಶುಕ್ರನ ಅನುಗ್ರಹ ಇದೆ. ಸಾಡೆ ಸಾತಿಯ ಒಂದು ಅಡ್ಡ ಪರಿಣಾಮ ಇದ್ದರೂ ನಿಮಗೆ ಶುಭ ಗ್ರಹಗಳು, ಪ್ರಭಾವಶಾಲಿ ಗ್ರಹಗಳು ಈ ವಾರದಲ್ಲಿ ಉತ್ತಮ ಫಲವನ್ನು ಕೊಡ್ತಾ ಇರೋದನ್ನು ಸದುಪಯೋಗಪಡಿಸಿಕೊಳ್ಳಿ. ಪ್ರಮುಖವಾದ ಕೆಲಸ ಕಾರ್ಯ, ದಾಖಲೆ ಪತ್ರ ಸಂಗ್ರಹ, ಕೋರ್ಟ್ ಕಚೇರಿ ಇತ್ಯಾದಿ ಕೆಲಸ ಈಗ ನೀವು ಅದನ್ನೆಲ್ಲ ಓಡಾಡಿಕೊಂಡು ಬೇಗ ಮಾಡಿದರೆ ಒಳ್ಳೆಯದಾಗುತ್ತೆ. ಯಾಕಂದರೆ ಒಮ್ಮೆ ಸಾಡೆ ಸಾತಿಯ ಒಂದು ಅಡ್ಡ ಪರಿಣಾಮ, ಭೀಕರ ಪರಿಣಾಮ ಹೆಚ್ಚಾದಂತೆ ಇವೆಲ್ಲವೂ ನಿಮಗೆ ತುಂಬ ಸ್ಲೋ ಆಗಿ ಅಥವಾ ಕೈಗೆ ಎಟಕದಂತೆ ವಿಳಂಬವಾಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಈ ಮೀನರಾಶಿಯವರು. ಈ ವಾರದ ಭವಿಷ್ಯವನ್ನು ಜನವರಿ 26ರಿಂದ ಫೆಬ್ರವರಿ 1ರವರೆಗಿನ ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸ್ತೀರಾ, ಪ್ರೋತ್ಸಾಹಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ. ತಮಗೆಲ್ಲರಿಗೂ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಮುಂದೆ ನಮ್ಮ ಪ್ರಸಾರವಾದಂತಹ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ತಮಗೆಲ್ಲರಿಗೂ ಭಗವಂತನ ಅನುಗ್ರಹದಿಂದ, ನವಗ್ರಹಗಳ ಕೃಪೆಯಿಂದ ಆಯುರಾರೋಗ್ಯ ಶಿಖರಿತ ಜಯಲಾಭಗಳು ಸಿದ್ಧಿಯಾಗಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.